ಯಲ್ಲಿ ಒಂದೊಂದು ಮೌನಕ್ಕೆ ಲೆಕ್ಕವ ಕೇಳಲು ಒತ್ತಾಡುವಿನ ಏನೆಂದು ನೀ ಹೇಳುವೆ, ಹಾಗೇನು ನೀ ಮಾಡುವೆ, ಆದೇನು ಹತ್ರವಿದೆ, ಆ ಬೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ವರ ಕೇಳುತ್ತಾ ದೇವಾರನು ಆಶ್ರಯಿಸು, ಪರಲೋಕದರಸನು ಪ್ರಖ್ಯಾತಪಡಿಸಲು ನೀ ಯಾವ ಗುಂಪಲ್ಲಿ ಸೇರುವೆ ಮನೋಜ, ಯೋಚನೆ ಮಾಡಿದೆಯೋ. ಪರಲೋಕದರಸನು ಪ್ರಖ್ಯಾತಪಡಿಸಲು ನೀ ಯಾವ ಗುಂಪಲ್ಲಿ ಸೇರುವೆ ಮನೋಜ, ಯೋಚನೆ ಮಾಡಿದೆಯೋ. ಸ್ವರ್ಗಾವ ಸೇರುವಿಯೋ, ಶಿಕ್ಷೆಗೆ ಗುರಿಯಾಗುವಿಯೋ, ಆ ದಿನವೂ ಹತ್ರವಿದೆ, ಆ ವೇಳೆಯೂ ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ಬರ ಕೇಳುತ್ತಾ ದೇವಾರನು ಆಶ್ರಯಿಸು, ಆ ದಿನವೂ ಹತ್ರವಿದೆ, ಆ ವೇಳೆಯು ಬಳಿಯಲ್ಲಿದೆ. ಕ್ಷಮೆ ಬೇಡುತ್ತಾ ಬರ ಕೇಳುತ್ತಾ ದೇವಾರನು ಆಶ್ರಯಿಸು, ಆ ದಿನವೂ ಹತ್ರವಿದೆ. ಥ್ಯಾಂಕ್ ಯು ಅಂಕಲ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ತನ್ನ ಆತ್ಮನ ಬಲದಿಂದ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಸದಾಕಾಲ ಹೀಗೆ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ದೇವರ ವಾಕ್ಯದ ಬಳಿಗೆ ನಾವು ಹೋಗುವುದಕ್ಕಿಂತ ಮುನ್ನ ಹಿರಿಯರಾದಂತ ಇಲ್ಲಿ ನಮ್ಮವರ ಜೊತೆಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓಕೆ, ಹಿರಿಯರಂತ ಪ್ರೇಮ ಕೋಲ್ಕರ್ ಸಾರು ಇದ್ದಾರೆ, ಅವ್ರ ಪ್ರಾರ್ಥನೆ ನಮ್ಮ ನಡೆಸಬೇಕೆಂಬುದಾಗಿ ತಿಳ್ಕೊಳ್ತೇನೆ. Yes, Pastor. Good morning. Let us pray. Oh, gracious Heavenly Father, we thank you, my Lord, for adding one more day in our lives. And Lord, we thank you for being with us and helping us, my Lord, to awake ourselves early in the morning, to hear your voice, my Lord, and to hear your words. Lord, we thank you for giving us a good night's sleep, my Lord. And once again, thank you for being with us and blessing us to come to your feet. Lord, bless all the participants who are bowed down here, my Lord. Bless the participants who are yet to join. Please be with them, lead them and guide them, my Lord. Especially I submit Pastor Amraj and his family to your mighty hands, my Lord. Let the words that he is speaking be yours and not his, my Lord. Lord, please open our ears, minds, and our hearts, my Lord, to accept your words and to walk according to your words, my Lord. Submit once again myself and the entire congregation to mighty hands, Lord, and I pray in the precious name of Jesus Christ. Amen. Amen. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ದೇವ ವಾಕ್ಯದ ಬಳಿಗೆ ನಾವು ಬರುವಾಗ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 17ರಿಂದ 22 ವಚನದ ತನಕ ಪೌಲನು ಹೀಗೆ ಬರೆಯುವಂತನಾಗಿದ್ದಾನೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ
5ನೇ ಅಧ್ಯಾಯ 17ರಿಂದ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ದೇವರ ಪಾದದ ಬಳಿಗೆ ಬಂದಿರುವಾಗ ಕರ್ತನು ತನ್ನ ಪ್ರಿಯರಾದಂತ ಎಲ್ಲಾ ದೇವ ಮಂದಿಯನ್ನ ಈ ಕೊನೆ ಕಾಲದಲ್ಲಿ ಈ ವಾಕ್ಯ ಭಾಗದಿಂದ ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ ಮತ್ತು ತನ್ನ ಪಾದ ಸನ್ನಿಧಾನಕ್ಕೆ ಕರೆಯುವಂತವನಾಗಿದ್ದಾನೆ. ವಿಶೇಷವಾಗಿ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ದೇವ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ದೇವರು ಈ ವಿಷಯಗಳಲ್ಲಿ ಪ್ರತಿದಿನವೂ ಮಾತನಾಡಲು ಇಷ್ಟಪಡುವಂತವನಾಗಿದ್ದಾನೆ. 21ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ಕೆಟ್ಟು ಹೋಗಿರುವ ಈ ಲೋಕದ ಮಧ್ಯದಲ್ಲಿ ವಾಸಿಸುತ್ತಿರುವ ದೇವ ಮಂದೆ ದೇವರ ಬರೋಣಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಲು ನಿರಂತರವಾಗಿ ದೈವಿಕ ಸಂಬಂಧವನ್ನು, ನಿಕಟವಾದಂತ ದೇವರ ಒಡನಾಟವನ್ನು ಯಾವಾಗಲೂ ತಮ್ಮ ದೇವರ ಜೊತೆಯಲ್ಲಿ ಕಾಯ್ದಿರಿಸಿಕೊಳ್ಳಬೇಕೆಂಬುದನ್ನ ದೇವರು ಬಯಸುವಂತವನಾಗಿದ್ದಾನೆ ಮತ್ತು ಇದು ದೇವರ ಚಿತ್ತವಾಗಿದೆ. ಮತ್ತು ಈ ತನ್ನ ಚಿತ್ತವನ್ನ ತನ್ನ ಮೇಲೆ ಭರವಸವಿಟ್ಟು ನಂಬಿಕೆ ಇಟ್ಟು ಆತನನ್ನು ಎದುರುಗೊಳ್ಳಲು ಕಾಯುತ್ತಿರುವ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಕ್ಕಳಿಗೂ ಆತನು ಪ್ರತಿನಿತ್ಯವೂ ತಿಳಿಸುವಂತವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಇಂತಹ ಒಂದು ಕಠಿಣ ಕಾಲಗಳಲ್ಲಿ ನಾವು ಬದುಕುತ್ತಿದ್ದೇವೆ. ಪ್ರತಿ ನಿಮಿಷದಲ್ಲಿಯೂ ನಮ್ಮ ಆತ್ಮಿಕವಾದಂತ ಜೀವಿತಕ್ಕೆ ಧಕ್ಕೆಯನ್ನು ತರುವಂತ ಕಾರ್ಯಗಳು ನಡೆಯುತ್ತಿರುವುದರಿಂದ ದೇವರ ಸಮಕ್ಷಮದಲ್ಲಿ ನಾವು ಯಾವತ್ತೂ ಕೂಡ ನಿರಂತರವಾಗಿ ದೇವರ ಪ್ರಸನ್ನತೆಯನ್ನ ಅನುಭವಿಸಬೇಕಾಗಿರುವುದರಿಂದ ಪ್ರತಿ ಗಳಿಗೆಯಲ್ಲಿ ನಮಗೆ ಈ ಎಲ್ಲಾ ಕೆಟ್ಟದರ ವಿರುದ್ಧವಾಗಿ ಹೋರಾಡಿ ಗೆಲ್ಲುವಂತ ಶಕ್ತಿ ಅವಶ್ಯವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಕೂಡ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ದೇವರ ಚಿತ್ತವನ್ನ ನೆರವೇರಿಸಲು, ದೇವರ ಯೋಜನೆಯನ್ನು ಪೂರೈಸಲು, ದೇವರ ಸಂಕಲ್ಪವನ್ನ ಈಡೇರಿಸಲು ಆತನು ತಂದೆಯಾದ ದೇವರಲ್ಲಿ ಬೇಡಿಕೊಳ್ಳುವಾಗ ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಪ್ರಾರ್ಥಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ನಮ್ಮ ಮನಸ್ಸನ್ನ ಎಷ್ಟೇ ಗಟ್ಟಿ ಮಾಡಿಕೊಂಡು ಪಾಪಕ್ಕೆ ವಿರುದ್ಧವಾಗಿ ನಾವು ಜೀವಿಸಲು ಪ್ರಯತ್ನಿಸಿದಾದರೂ ಈ ದೇಹವು ನಮ್ಮನ್ನ ಯಾವುದಾದರೂ ಒಂದು ಭಾಗದಲ್ಲಿ ಆ ಬಲೆಗೆ ಸಿಕ್ಕಿಸುವಂತ ಕೆಲಸ ನಡೆದು ಹೋಗಿ ಬಿಡುವಂತದ್ದಾಗಿರುತ್ತದೆ. ಯಾಕಂತಂದರೆ ಸೈತಾನನು ಯಾರನ್ನ ನುಂಗಲಿ ಯಾರನ್ನ ಬಿಡಲಿ ಎಂಬುದಾಗಿ ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಾ ನಮ್ಮ ಆತ್ಮೀಕವಾದ ಜೀವಿತವನ್ನ ಭಂಗಪಡಿಸಲು ನಿರಂತರವಾಗಿ ಹೋರಾಟ ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ನಮ್ಮ ಶರೀರದ ಇಚ್ಛೆಗಳನ್ನ ನಮ್ಮಲ್ಲಿ ಪ್ರೇರೇಪಿಸಿ ನಾವು ಕೂಡ ಲೋಕದವರ ಜೊತೆಯಲ್ಲಿ ಶಾರೀರಿಕವಾದಂತಹ ದುರಿಚ್ಛೆಗಳಿಗಾಗಿ ಹಂಬಲಿಸುವಂತ ರೀತಿಯಲ್ಲಿ ನಡೆಸಲು ಪ್ರಯತ್ನಿಸುವಂತನಾಗಿದ್ದಾನೆ. ಆದುದರಿಂದ ನಮ್ಮ ದೇಹದ ಒಳಗೆ ಅಡಕವಾಗಿರುವಂತ ದುರಿಚ್ಛೆಗಳನ್ನ ನಿಗ್ರಹಿಸಲು ಈ ಭೂಮಿ ಮೇಲೆ ನಡೆಯುತ್ತಿರುವಂತ ಈ ಎಲ್ಲ ಲೋಕದ ಆಶೆಗಳು, ಎಲ್ಲಾ ರೀತಿಯಾದಂತ ಒಂದು ದುರಿಚ್ಛೆಗಳು ನಮ್ಮ ಮೇಲೆ ಆಕ್ರಮಣ ಮಾಡದ ಹಾಗೆ, ಸೈತಾನನ ಕೈಗೆ ನಾವು ಸಿಕ್ಕಿ ಬೀಳದ ಹಾಗೆ ನಮ್ಮನ್ನ ನಾವು ಜೋಪಾನ ಮಾಡಿಕೊಳ್ಳಬೇಕಾದ್ರೆ ನಮಗೆ ದೇವರ ಪರಿಶುದ್ಧವಾದಂತ ಕೃಪೆಯ ಸಹಾಯವು ಅಗತ್ಯವಾಗಿದೆ. ಪ್ರತಿ ಕ್ಷಣವೂ ನಾವು ಅದನ್ನ ದೇವರಿಂದ ಎದುರು ನೋಡಬೇಕಾಗಿದೆ ಮತ್ತು ಅದಕ್ಕಾಗಿ ಹಂಬಲಿಸಬೇಕಾಗಿದೆ. ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಪರಿಶುದ್ಧತೆಯನ್ನ ಅನುಭವಿಸಬೇಕಾದ್ರೆ ಪ್ರತಿ ಗಳಿಗೆಯಲ್ಲಿಯೂ ದೇವರ ನೇರವಾದಂತ
ಆತ್ಮೀಯ ಸಂಬಂಧವನ್ನ ದೇವರ ಮಕ್ಕಳಾದ ನಾವು ಹೊಂದಿರಬೇಕಾಗುತ್ತದೆ. ಅದಕ್ಕಾಗಿಯೇ ಪೌಲನು ಬರೀತಾನೆ, ಯಾವಾಗಲೂ ಸಂತೋಷಿಸಿರಿ. ಅಂದ್ರೆ ದೇವರ ಜೊತೆಯಲ್ಲಿ ಇರುವುದಕ್ಕೆ ಸಂತೋಷ ಪಡುವಂತವರು ನಾವಾಗಿರಬೇಕು. ಎಲ್ಲದರಲ್ಲಿಯೂ ನಾವು ಸಂತೋಷಿಸಬೇಕಾದ್ರೆ ದೇವರ ಚಿತ್ತವನ್ನ ನೆರವೇರಿಸುವಾಗ ಆ ಸಂತೋಷವನ್ನ ನಾವು ಪಡೆದುಕೊಳ್ಳಲು ಸಾಧ್ಯ. ಇಲ್ಲವಾದರೆ ನಾವು ಎಲ್ಲದರಲ್ಲೂ ಸಂತೋಷಿಸ್ಲಿಕ್ಕೆ ಆಗುವುದಿಲ್ಲ. ಯಾವುದಾದರೂ ಒಂದು ವಿಷಯದಲ್ಲಿ ಪಾಪದಲ್ಲಿ ನಾವು ಸಿಕ್ಕಿಕೊಳ್ಳುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಆ ಸಂತೋಷವನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ತಪ್ಪು ಮಾಡಿದವರಾಗಿ ನಾವು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಭಯವು ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ, ನಮ್ಮನ್ನ ಒತ್ತಾಯ ಮಾಡುವಂತದ್ದಾಗಿರ್ತದೆ. ಆದುದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ನಿಲ್ಲುವಾಗ ಸಂತೋಷದ ಕರವಾದ ಜೀವಿತವನ್ನ ಅನುಭವಿಸಬೇಕಾದರೆ ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ದೇವರ ಮುಂದೆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ಮತ್ತು ಅದಕ್ಕಾಗಿ ಹಂಬಲಿಸಬೇಕಾಗಿದೆ ಮತ್ತು ಅದಕ್ಕಾಗಿ ದೇವರ ಸಹಾಯವನ್ನ ನಾವು ಪಡೆಯಬೇಕಾಗಿದೆ. ಅದಕ್ಕಾಗಿಯೇ ಪೌಲನು ಬರೀತಾನೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರು ಮಾಡಿದ ಉಪಕಾರಗಳಿಗೆ ಸ್ತುತಿಯನ್ನ ಸಲ್ಲಿಸುತ್ತಾ ನಮಗೆ ಬೇಕಾದಂತ ಸಹಾಯಕ್ಕಾಗಿ ಎಲ್ಲಾ ಸಮಯದಲ್ಲೂ ವಿಜ್ಞಾಪನೆ ಮಾಡುವಂತ ದೇವರ ಮುಂದೆ ನಾವಾಗಿರಬೇಕಾಗಿದೆ. ಯಾಕೆ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಪೌಲನು ಹೇಳುತ್ತಾನೆಂಬುದಾಗಿ ನೋಡುವಾಗ ಪ್ರತಿ ಕ್ಷಣದಲ್ಲಿಯೂ ಈ ಲೋಕದಲ್ಲಿ ಹೋರಾಟವು ತೀಕ್ಷ್ಣವಾಗಿ ಹೋಗುತ್ತಾ ಇರುವುದರಿಂದ ಪ್ರತಿಯೊಂದು ವಿಷಯದಲ್ಲಿಯೂ ಮಾನವರಾದ ನಮ್ಮನ್ನ ಬಲಹೀನಗೊಳಿಸಲು ಸೈತಾನನು ತನ್ನ ಬಲವಾದ ಆಕ್ರಮಣಗಳನ್ನ ಮಾಡುವುದರಿಂದ ವಿಶೇಷವಾಗಿ ದೇವರ ಮಕ್ಕಳು, ದೇವರ ಮಂದೆಗೆ ಇದು ಪರಿಶೋಧನೆಯ ಕಾಲವಾಗಿರುವುದರಿಂದ ದೇವರ ಭಯಭಕ್ತಿಯಲ್ಲಿ, ದೇವರ ಮೇಲನ ನಂಬಿಕೆಯಲ್ಲಿ, ಬಂಡಿಯಾದಂತ ಯೇಸು ಕ್ರಿಸ್ತನ ಮೇಲೆ ನಾವು ಸ್ಥಿರವಾದಂತ ಬಲವಾದಂತ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನ ಕಟ್ಟಿಕೊಳ್ಳಬೇಕಾಗಿದೆ ಮತ್ತು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾಗಿದೆ. ಈ ಕಾರಣದಿಂದ ನಾವು ನಮ್ಮ ಈ ಎಲ್ಲ ಬಲಹೀನತೆಗಳಿಂದ ಹೊರಗೆ ಇರಲು, ಈ ಎಲ್ಲ ಒಳಗಡೆ ಇರುವಂತ ಬಲಹೀನತೆಗಳನ್ನೆಲ್ಲ ಗ್ರಹಿಸಿಕೊಳ್ಳುವುದು, ಅವುಗಳಿಂದ ನಾವು ಬಿಡುಗಡೆ ಹೊಂದಲು ಪ್ರತಿ ಕ್ಷಣವೂ ನಾವು ದೇವರ ಸಹಾಯಕ್ಕಾಗಿ ಎಡೆಬಿಡದೆ ಪ್ರಾರ್ಥಿಸಬೇಕಾಗಿದೆ. ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಬಹಳ ಬಲವಾದ ನಂಬಿಕೆಯಿಂದಲೂ ತೀಕ್ಷ್ಣವಾದಂತ ಒಂದು ಹೋರಾಟದಿಂದಲೂ ನಾವು ಪ್ರಾರ್ಥಿಸಬೇಕಾಗುವಂತದ್ದಾಗಿರ್ತದೆ. ಅನೇಕ ಸಾರಿ ನಮ್ಮ ಬಲಹೀನತೆಗಳು, ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳು, ನಮ್ಮಲ್ಲಿ ಒಳಗಡೆಯಿಂದ ಉಂಟಾಗುವಂತ ದುರಿಚ್ಛೆಗಳು ನಮ್ಮನ್ನ ಬಿಟ್ಟು ಹೋಗಿರುವುದಿಲ್ಲ. ಅವುಗಳು ದಿನನಿತ್ಯವೂ ನಮ್ಮನ್ನ ಕಾಡುವಂತವುಗಳಾಗಿವೆ, ನಮ್ಮನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಸುವಂತವುಗಳಾಗಿವೆ. ಇದಾದ ಮೇಲೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಹೋಗಿ ಬಲಹೀನತೆಗಳ ನಿಮಿತ್ತ, ದೌರ್ಬಲ್ಯಗಳ ನಿಮಿತ್ತ, ಯಾವುದೇ ದುರಿಚ್ಛೆಗಳಲ್ಲಿ ನಾವು ಪಾಲು ಹೊಂದಿ ನಾವು ಪಾಪದಲ್ಲಿ ಸಿಕ್ಕಿಕೊಳ್ಳುವುದನ್ನ ನಾವು ಗಮನಿಸಿದ ಮೇಲೆ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕಾಗಿ ಇಂಥ ಒಂದು ಕ್ಷಣಗಳು ನಮ್ಮ ಜೀವಿತದಲ್ಲಿ ಮತ್ತೆ ಮತ್ತೆ ಮರುಕಳಿಸಿದ ಹಾಗೆ ನಾವು ಎಲ್ಲಾ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿ, ಜಾಗೃತಿ ಉಳ್ಳವರಾಗಿ ಪ್ರತಿ ಹೆಜ್ಜೆಯನ್ನ ಇಡಬೇಕಾದ್ರೆ ಪವಿತ್ರಾತ್ಮ ದೇವರ ಬಲವು ನಮಗೆ ಅತ್ಯವಶ್ಯವಾಗಿದೆ. ಆ ಪವಿತ್ರಾತ್ಮನ ಬಲವನ್ನ ನಾವು ಸದಾ ಕಾಲ ಹೊಂದಿರಬೇಕಾಗಿದೆ ಮತ್ತು ಪವಿತ್ರಾತ್ಮ ದೇವರು ಯಾವಾಗಲೂ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕಾಗಿದೆ. ಆದರೆ ನಮ್ಮ ಅಜಾಗರೂಕತೆಯ ಜೀವಿತದಿಂದ ನಾವು ಈ ಲೋಕದ ಎಲ್ಲ ಇತರ ಗಡಿಬಿಡಿಗಳಿಂದ ತುಂಬಿದವರಾಗಿರುವುದರಿಂದ ನಾವು ಅನೇಕ ಸಾರಿ ಜಾರುವಂತವರಾಗಿರ್ತೇವೆ, ಅಪಾಯದಲ್ಲಿ ಸಿಕ್ಕಿಕೊಳ್ಳುವಂತವರಾಗಿರ್ತೇವೆ. ಆಮೇಲೆ ಪಶ್ಚಾತ್ತಾಪ ಪಡುವಂತ ಪ್ರಸಂಗಗಳು ಎದುರಾಗಿ ಬರುವಂತವುಗಳಾಗಿವೆ. ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, ಎಡಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರಾರ್ಥನೆ ಮಾಡುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನ ಲೂಕನು ನಮಗೆ ಈ ಒಂದು ಕಥೆಯ ಮುಖಾಂತರವಾಗಿ
ತಿಳಿಸುವಂತನಾಗಿದ್ದಾನೆ. ಲೂಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 5ರಿಂದ ಕೆಲವೊಂದು ವಚನಗಳನ್ನ ನಾವು ಓದುವಾಗ ಅಲ್ಲಿ ಯೇಸು ಸ್ವಾಮಿ ಈ ಕಥೆಯನ್ನ ತನ್ನ ಶಿಷ್ಯರಿಗೆ ಹೇಳುವಂತನಾಗಿದ್ದಾನೆ. ನಿಮ್ಮಲ್ಲಿ ಒಬ್ಬ ಸ್ನೇಹಿತನಿದ್ದಾನೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸುರು ಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನು ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ ಅದೇ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹಿತ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನನ್ನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ನಾವು ಬಿಟ್ಟು ಬಿಡದೆ ನಮ್ಮ ವಿಜ್ಞಾಪನೆಗಳನ್ನ ನಿರಂತರವಾಗಿ ಆತನ ಬಳಿಗೆ ತರಬೇಕೆಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಒಬ್ಬ ಸ್ನೇಹಿತನು ತನ್ನ ಬಳಿಗೆ ಬಂದಂತ ಸ್ನೇಹಿತನಿಗೆ ಸಹಾಯ ಮಾಡುವಾಗ, ಸ್ನೇಹಿತದ ನಿಮಿತ್ತ ಸಹಾಯ ಮಾಡುವುದಕ್ಕೆ ಇಲ್ಲದಿದ್ದರೂ ಅವನು ಒತ್ತಾಯಕ್ಕೋಸ್ಕರ ಅವನು ಎದ್ದು ಬಂದು ಸಹಾಯ ಮಾಡುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇದರ ಅರ್ಥ, ನಮ್ಮ ಪ್ರಾರ್ಥನೆಗಳಿಗೆ ಅನೇಕ ಸಾರಿ ಉತ್ತರ ಸಿಗದೆ ಹೋದರೂ ನಮ್ಮಲ್ಲಿರುವಂತ ಕೆಲವೊಂದು ದುರುಚ್ಛೆಗಳು ಅಥವಾ ದೌರ್ಬಲ್ಯಗಳು ನಮ್ಮನ್ನು ಬಿಟ್ಟು ಬಿಡದೆ ಹೋಗದೆ ಹೋದಾಗ ಇಂಥ ಪರಿಸ್ಥಿತಿಯನ್ನ ನಾವು ಎದುರು ನೋಡುವಂತರಾಗಿದ್ದೇವೆ. ಅಂದರೆ ನಮಗಿರುವಂತ ಈ ತೊಂದರೆಯ ಅವಶ್ಯಕತೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆ ವ್ಯಕ್ತಿ ತನ್ನ ಸ್ನೇಹಿತನ ಬಳಿಗೆ ಹೋಗುವಾಗ ತನ್ನ ಮಕ್ಕಳ ಹಸಿವು ತಿಳಿದಿತ್ತು. ಆತನು ತನ್ನ ಬಳಿಗೆ ಬಂದಂತ ಆ ಸ್ನೇಹಿತನಿಗೆ ಆತನಲ್ಲಿ ಏನು ಇಲ್ಲ ಕೊಡುವುದಕ್ಕೆಂಬುದನ್ನ ಬಲ್ಲಂತ ಅವನು ಆಗಿದ್ದನು. ಅದಕ್ಕೋಸ್ಕರ ಆತನು ಹೋಗಿ ತನ್ನ ಸ್ನೇಹಿತನಿಗೆ ತೊಂದರೆ ಕೊಡುವಂತನಾಗಿದ್ದಾನೆ. ಆತನು ಕೊಡುವ ತನಕ ಬಿಡುವುದಿಲ್ಲ, ಆದ್ರೆ ಆತನು ಕೊಡ್ತಾನೆ. ತನ್ನ ಸ್ನೇಹಿತ ನಿಮಿತ್ತವಲ್ಲ, ಬಲವಂತವಾಗಿ ಕೇಳುವುದರ ನಿಮಿತ್ತ. ದೇವರು ಅನೇಕ ಸಾರಿ ನಮಗೆ ತಡ ಮಾಡುವಾಗ ನಾವು ಇಂತಹ ಪರಿಸ್ಥಿತಿಗಳನ್ನ ಎದುರಿಸುತ್ತೇವೆ, ಅಥವಾ ನಮ್ಮ ಪರಿಸ್ಥಿತಿಗಳಿಗೆ ನಾವು ಸರಿಯಾಗಿ ಪ್ರಾರ್ಥನೆ ಮಾಡದೆ ಹೋದಾಗ ದೇವರು ನಮಗೆ ಕೊಡಬೇಕಾದದ್ದನ್ನ ನಾವು ಪಡೆದುಕೊಳ್ಳದೆ ಹೋಗುವಂತವರಾಗ್ತೇವೆ. ಇದರಿಂದ ದಿನನಿತ್ಯವೂ ಈ ಸಮಸ್ಯೆಯು ನಮ್ಮನ್ನ ಕಾಡುವಂತದ್ದಾಗಿರುತ್ತದೆ. ಮತ್ತೆ ಮತ್ತೆ ಅದೇ ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಮತ್ತೆ ದೇವರ ಮುಂದೆ ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿಗಳು ನಮಗೆ ಬರುವಂತದ್ದಾಗಿರುತ್ತದೆ. ಆದರೆ ದೇವರ ವಾಕ್ಯವು ನಮ್ಮನ್ನ ಎಚ್ಚರಪಡಿಸುವಂತದ್ದಾಗಿದೆ. ನಿಶ್ಚಯವಾಗಿ ದೇವರು ನಮ್ಮ ಕೊರತೆಗಳನ್ನ ನೀಗಿಸಲು ಸಮರ್ಥನಾಗಿದ್ದಾನೆ. ಆದರೆ ಆತನು ನಮ್ಮಿಂದ ಎದುರು ನೋಡುವಂಥದ್ದು ನಮಗಿರುವಂತ ದೌರ್ಬಲ್ಯಗಳು ಎಷ್ಟು ಅಪಾಯಕರವಾದದ್ದು ಎಂಬುದನ್ನ ಅರ್ಥ ಮಾಡಿಕೊಂಡು ಅವುಗಳ ಬಿಡುಗಡೆಗಾಗಿ ಕರ್ತನ ಸಹಾಯ ಎಷ್ಟು ಅವಶ್ಯಕತೆ ಇದೆ ಎಂಬುದನ್ನ ಗ್ರಹಿಸಿಕೊಂಡು ಅದಕ್ಕಾಗಿ ನಾವು ಹಂಬಲಿಸಿ ಹಗಲು ಇರುಳು ಎಡೆ ಬಿಡದೆ ಕರ್ತನಲ್ಲಿ ಪ್ರಾರ್ಥಿಸುವಾಗ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆಗೆ ದೇವರು ಬೆಲೆಯನ್ನ ನೀಡುವವನಾಗಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ನಮ್ಮಲ್ಲಿರುವಂತ ಯಾವುದೇ ರೀತಿಯಾದಂತ ಕೆಟ್ಟತನದ ದೌರ್ಬಲ್ಯಗಳನ್ನ ತೆಗೆದು ನಮ್ಮನ್ನ ಶುದ್ಧ ಮಾಡಲು ತನ್ನ ಪವಿತ್ರಾತ್ಮನ ನೆಲೆಗೊಳಿಸುವಂತನಾಗಿದ್ದಾನೆ. ಅದಕ್ಕಾಗಿಯೇ ಪೌಲನು ಬರೀತಾನೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗ ಎಲ್ಲದರಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಹೇಳ್ತಾನೆ, ಇದು ದೇವರ ಚಿತ್ತ. ನಮ್ಮ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಮ್ಮ ಅವಶ್ಯಕತೆಗಳನ್ನ ದೇವರ ಮುಂದಿಡುವಕ್ಕಿಂತ ಮುಂಚಿತವಾಗಿ ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ದೇವರ ನಾಮದ ಮಹಿಮೆಯನ್ನ, ಆತನ ಘನತೆಯನ್ನ ಕೊಂಡಾಡುವಂಥದ್ದು ಬಹಳ ಯುಕ್ತವಾಗಿದೆ. ದೇವರ
ಜೊತೆಯಲ್ಲಿ ನಾವು ಜೀವಿಸುವಾಗ ತನ್ನ ಮಕ್ಕಳು ಆತನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವುದನ್ನ ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ ಮತ್ತು ಅದರಲ್ಲಿ ಸಂತೋಷಿಸುವಂತವನಾಗಿದ್ದಾನೆ. ಹೀಗಿರುವಾಗ ದೇವರ ಮನಸ್ಸನ್ನ ಸಂತೋಷಪಡಿಸಿ ತೃಪ್ತಿಪಡಿಸಿ ಆತನ ಸನ್ನಿಧಾನದಲ್ಲಿ ನಮ್ಮ ಅವಶ್ಯಕತೆಗಳನ್ನ ಮೊರೆ ಇಡುವಾಗ ಕರ್ತನು ನಿಶ್ಚಯವಾಗಿ ನಮ್ಮ ವಿಜ್ಞಾಪನೆಗಳನ್ನ ಕೇಳಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ನಡೆಯುವ ಎಲ್ಲ ಕೆಟ್ಟತನದ ಬಲೆಯಿಂದ ನಮ್ಮನ್ನ ತಪ್ಪಿಸಿ ನಾವು ಪರಿಶುದ್ಧರು ನೀತಿವಂತರು ಆಗಿ ನಿಲ್ಲುವುದು ಬೇಕಾದಂತ ಸಕಲ ಆತ್ಮನ ಬಲವನ್ನ, ಪರಲೋಕದ ಶಕ್ತಿಯನ್ನ, ಶ್ರೇಷ್ಠವಾದಂತ ನಂಬಿಕೆಯನ್ನ ನಮಗೆ ದಯಪಾಲಿಸುವಂತವನಾಗಿದ್ದಾನೆ. ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ. ದೇವರ ಮಕ್ಕಳಾದಂತ ನಾವು ದಿನನಿತ್ಯವೂ ನಾವು ನಡೆಯುವಂತ ಮಾರ್ಗವನ್ನ ಪರಿಶೋಧಿಸಬೇಕಾಗಿದೆ, ನಮ್ಮ ಹೆಜ್ಜೆಯನ್ನ ಗಮನಿಸಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಒಳ್ಳೆಯದನ್ನ ನಾವು ಭದ್ರವಾಗಿ ಹಿಡಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ನಾವು ಈ ಭೂಮಿ ಮೇಲೆ ಎಚ್ಚರವಾಗಿ ಜೀವಿಸಬೇಕು. ನಾವು ಎಚ್ಚರವಾಗಿ ಜೀವಿಸಬೇಕಾದರೆ ಅದು ವಿಶೇಷವಾಗಿ ಪ್ರಾರ್ಥನೆಯ ಬಲದಿಂದ ಮಾತ್ರ ಎಂಬುದಾಗಿ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತು ನಾವು ಒಳ್ಳೆಯದನ್ನ ಭದ್ರವಾಗಿ ಕಾದಿಟ್ಟುಕೊಳ್ಳಬೇಕಾದರೆ ನಮಗೆ ಪ್ರಾರ್ಥನೆಯ ಬಲವು ಅವಶ್ಯ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಅನೇಕ ಸಾರಿ ಕೀರ್ತನೆಗಾರನು ತನ್ನ ಸಹಾಯಕ್ಕಾಗಿ ಇಂಥ ರೀತಿಯಾದಂತಹ ಬಲವಾದ ಹೋರಾಟವನ್ನ ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆಗಾರನು 123ನೇ ಕೀರ್ತನೆಯಲ್ಲಿ 1 ಮತ್ತು 2ನೇ ವಚನದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಕೀರ್ತನೆಗಾರನ ಬರೆದಂತ ಕೀರ್ತನೆ 123ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರ ವಾಕ್ಯವು ಹೀಗೆ ಹೇಳುವಂತದ್ದಾಗಿದೆ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ ಎಂಬುದಾಗಿ. ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ ನಮ್ಮ ಕಣ್ಣುಗಳು ದೇವರ ಕಡೆಗೆ ತಿರುಗಬೇಕಾಗಿದೆ. ಆತನ ನೀತಿಯ ರಾಜ್ಯದ ಕಡೆಗೆ ನಮ್ಮ ಮನಸ್ಸನ್ನ ಎತ್ತಲ್ಪಡಬೇಕಾಗಿದೆ. ಸಹಾಯಕ್ಕಾಗಿ ಆತನಲ್ಲಿ ನಾವು ಮೊರೆ ಇಡಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದನ್ನೇ ತಾನೇ ದಾವೀದನು ತನ್ನ ದಿನನಿತ್ಯದ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ತನ್ನ ಜೀವಿತಕ್ಕೆ ಅದನ್ನ ವಿಶೇಷವಾಗಿ ಮೊದಲನೆಯ ಆದ್ಯತೆಯಾಗಿ ತೆಗೆದುಕೊಂಡಿದ್ದನು. ದಾವೀದನು 142ನೇ ಅಧ್ಯಾಯದಲ್ಲಿ ಹೀಗೆ ನಮಗೆ ತಿಳಿಸುವಂತವನಾಗಿದ್ದಾನೆ. 1ನೇ ವಚನದಲ್ಲಿ, ನಾನು ಯೆಹೋವನಿಗೆ ಮೊರೆ ಇಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು. ನಾನು ಹೋಗಬೇಕಾದ ದಾರಿಯಲ್ಲಿ ಉರುಳನ್ನುಂಡಿದ್ದಾರೆ. ನನ್ನ ಬಲಗಡೆಗೆ ನೋಡಿ ಪರಾಮರಿಸು, ಅಲ್ಲಿ ಸಹಾಯಕರು ಯಾರು ಇಲ್ಲ. ಆಶ್ರಯವು ನಾಶವಾಯಿತು, ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ. ದಿನನಿತ್ಯವೂ ಈ ಲೋಕದಲ್ಲಿ ದೇವರ ಮಕ್ಕಳು ಅಪಾಯದ ಅಂಚಿನಿಂದ ಪಾರಾಗಿ ಸುರಕ್ಷಿತವಾಗಿ ಬದುಕಬೇಕಾದರೆ, ಸೈತಾನನ ಎಲ್ಲ ಕುಯುಕ್ತಿಯ ಮೋಸದ ಬಲಿಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಈ ಭೂಮಿ ಮೇಲೆ ನಮಗೆ ಸಹಾಯ ಮಾಡಲು ಯಾರೂ ಇರುವುದಿಲ್ಲ. ಎಲ್ಲರೂ ನಮ್ಮ ಪ್ರಾಣಕ್ಕೆ ಹೊಂಚು ಹಾಕುವಂತ ಪರಿಸ್ಥಿತಿಯಲ್ಲಿಯೇ ನಿಂತಿರುತ್ತಾರೆ ಹೊರತು ನಮಗಾಗಿ ಸಹಾಯ ಮಾಡುವಂತ, ನಮ್ಮ ಹಿತಕ್ಕಾಗಿ ಚಿಂತಿಸುವಂತವರು ಆತ್ಮಿಕವಾದ ರೀತಿಯಲ್ಲಿ ನಮಗೆ ಸಿಗುವುದು ಬಹಳ ಕಷ್ಟ. ಈ ಲೋಕದ ಕಾರ್ಯಗಳನ್ನ ನೋಡುವಾಗ, ಈ ಕೊನೆಯ ದಿನಗಳನ್ನ ನಾವು ಎದುರಿಸುವಾಗ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವುದಕ್ಕಾಗಲಿ ಅಥವಾ ನಮ್ಮನ್ನು ಸಂತೈಸುವುದಕ್ಕಾಗಲಿ, ನಮಗೆ ಬೇಕಾದಂತ ಧೈರ್ಯ ಬಲಗಳನ್ನ ನೀಡುವುದಕ್ಕಾಗಲಿ ಯಾರು ಕೂಡ ಸಿದ್ಧರಿರುವುದಿಲ್ಲ. ಬದಲಾಗಿ ನಾವು ಬೀಳುವುದನ್ನೇ ನೋಡುವಂತವರಾಗಿದ್ದಾರೆ. ನಮ್ಮ ಬೀಳುವಿಕೆಯಿಂದ ಸಂತೋಷಿಸುವಂತವರು, ಹೆಚ್ಚಳ ಪಡುವವರು ನಮ್ಮ ಎದುರಿಗೆ ನಿಂತಿರುವಂತವರಾಗಿರ್ತಾರೆ. ಆದುದರಿಂದ ಈ ಕೊನೆಯ ಕಾಲದಲ್ಲಿ ಸೈತಾನನು ಇಂಥ ದುಸ್ಥಿತಿಗೆ ಪ್ರತಿಯೊಬ್ಬ
ಮನುಷ್ಯನನ್ನ ತಳ್ಳುವಂತ ಕಾರ್ಯಗಳು ಹೆಚ್ಚಾಗಿ ನಡೆಯುವುದರಿಂದ ವಿಶೇಷವಾಗಿ ದೇವರಾದುಕೊಂಡವರನ್ನ ಮೋಸಪಡಿಸಲು ದೇವರ ಮಕ್ಕಳಿಗೆ ತಾನು ತನ್ನ ವಿರೋಧತೆಯನ್ನ, ತನ್ನ ಅಡ್ಡ ಕಾಲನ್ನ ನಮ್ಮ ಆತ್ಮಿಕ ಜೀವಿತದಲ್ಲಿ ತರುವಂತವನಾಗಿದ್ದಾನೆ. ಆದುದರಿಂದಲೇ ದೇವರ ಮಕ್ಕಳಾದಂತ ನಾವು ದೇವರ ಮೇಲೆ ಆತುಕೊಂಡು ದಾವೀದನ ಹಾಗೆ ಆತನ ಮುಂದೆ ನಾವು ಮಾತಾಡಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ. ಪೌಲನು ಬರೀತಾನೆ, ಎಡೆಬಿಡದೆ ಪ್ರಾರ್ಥಿಸಿರಿ. ನಾವು ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ದಾವೀದನು ನಮಗೆ ತಿಳಿಸುವಂತನಾಗಿದ್ದಾನೆ. ನಾನು ಯೆಹೋವನಿಗೆ ಮೊರೆ ಇಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು, ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಅರಿಕೆ ಮಾಡುವೆನು. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೇ ನನ್ನ ಮಾರ್ಗವನ್ನು ಬಲ್ಲವನು ಎಂಬುದಾಗಿ ನಮ್ಮ ಚಿಂತೆಯನ್ನ ದೇವರ ಮುಂದೆ ಮೊರೆ ಇಡಬೇಕಾಗಿದೆ. ನಮ್ಮ ಕಷ್ಟವನ್ನ ಆತನಿಗೆ ಅರಿಕೆ ಮಾಡಬೇಕಾಗಿದೆ. ನಮ್ಮ ಆತ್ಮವು ಕುಂದಿ ಹೋಗುವಲ್ಲೆಲ್ಲ ನಾವು ದೇವರ ಬಳಿಗೆ ಬರಬೇಕಾಗಿದೆ. ಎಡೆಬಿಡದೆ ನಮಗೆ ಬೇಕಾದ ಸಹಾಯವನ್ನ ದೇವರ ಬಳಿಗೆ ತರುವಾಗ ತಂದೆಯಾದ ದೇವರು ನಮಗೆ ನಮ್ಮ ಕಷ್ಟಗಳಿಗೆ, ನಮ್ಮ ತೊಂದರೆಗಳಿಗೆ ಬಿಡುಗಡೆಯನ್ನ ಉಂಟು ಮಾಡುವುದು ತಡವಾದರೂ ನಾವು ಎಡೆಬಿಡದೆ ಆತನನ್ನ ಪ್ರಾರ್ಥಿಸುತ್ತಲೇ ಇರುವಾಗ ನಿಶ್ಚಯವಾಗಿ ನಮ್ಮ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಒಂದು ದಿನ ಉತ್ತರವನ್ನ ಕೊಡುವಂತದ್ದಾಗಿರುತ್ತದೆ. ಕರ್ತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡುವಂತವನಾಗಿದ್ದಾನೆ. ನಿಶ್ಚಯವಾಗಿ ನಾವು ಜಯಶಾಲಿಗಳಾಗಬೇಕಾದ್ರೆ ಎಡೆಬಿಡದೆ ಹೆಚ್ಚಾಗಿ ಎಚ್ಚರವಾಗಿದ್ದು ದೇವರ ಮಕ್ಕಳಾದ ನಾವು ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಕೀರ್ತನೆ 120ನೇ ಅಧ್ಯಾಯ 1ನೇ ವಚನದಲ್ಲಿ ದಾವೀದನು ದೇವರ ನಡೆಸುವಿಕೆಯನ್ನ ಹೀಗೆ ಬರೆಯುವಂತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನ ದಯಪಾಲಿಸಿದ್ದಾನೆ. ಹೌದು, ಕೊನೆ ಕಾಲದಲ್ಲಿ ಬದುಕುತ್ತಿರುವ ನಾವು ಪ್ರತಿದಿನ ಸಿಕ್ಕಿಕೊಳ್ಳುವಂತ ಇಕ್ಕಟ್ಟಿನಿಂದ ನಮ್ಮನ್ನ ತಪ್ಪಿಸಲು ದೇವರ ಅತ್ಯಗತವಾದಂತ ಆಶ್ರಯವು ನಮಗೆ ಅವಶ್ಯಕತೆ ಇದೆ. ದೇವರ ಕೃಪಾಶ್ರಯದಲ್ಲಿ ನಾವು ಸದಾಕಾಲ ಸುರಕ್ಷಿತವಾಗಿರಬೇಕಾದ್ರೆ ಈ ಭೂಮಿ ಮೇಲೆ ಜೀವಿಸುತ್ತಿರುವ ದೇವರ ಮಕ್ಕಳು ದೇವರ ಸನ್ನಿಧಾನದಿಂದ ಅಗಲಿ ಹೋಗದೆ ಆತನ ಪ್ರಸನ್ನತೆಯಲ್ಲಿ ಸ್ಥಿರವಾಗಿ ನಿಂತು ಆತನಿಂದ ಬರಬೇಕಾದ ಸಹಾಯಕ್ಕಾಗಿ ಹಂಬಲಿಸಬೇಕಾಗಿದೆ. ಅದನ್ನೇ ತಾನೇ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರತಿ ಕ್ಷಣವೂ ಕೂಡ ದೇವರ ಬಳಿಗೆ ಪ್ರಾರ್ಥಿಸಲು ಪರಲೋಕ ರಾಜ್ಯದ ಬಾಗಿಲುಗಳು ಯಾವಾಗಲೂ ನಿರಂತರವೂ ತನ್ನ ಭಕ್ತರಿಗೆ ತೆರೆದಿರುವಂತದ್ದಾಗಿರುತ್ತದೆ. ಆದುದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಯಾವತ್ತೂ ಕೂಡ ನಾವು ಆತನ ಸಹಾಯಕ್ಕಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳನ್ನ ನಿರಂತರವಾಗಿ ಸ್ವೀಕರಿಸಲು ಪರಲೋಕವು ತೆರೆದಿರುವಂತದ್ದಾಗಿರುತ್ತದೆ. ನಾವು ಮಾತ್ರ ನಂಬಿಕೆಯಲ್ಲಿ ಬಿದ್ದು ಹೋಗದೆ, ನಿರಾಶರಾಗದೆ, ಕಷ್ಟಗಳನ್ನ, ಸಂಕಟಗಳನ್ನ, ಚಿಂತೆಗಳನ್ನ, ನಮಗಿರುವಂತಹ ಪರಿಸ್ಥಿತಿಗಳನ್ನ ದೇವರ ಮುಂದೆ ಹಗಲು ಇರುಳು ಎಡೆಬಿಡದೆ ತರುತ್ತಾ ಇರುವಾಗ ಕರ್ತನ ಕೃಪಾ ಸನ್ನಿಧಾನದಿಂದ ದೇವರು ನಮ್ಮನ್ನ ಕಟಾಕ್ಷಿಸಿ ನಮ್ಮೆಲ್ಲ ಕಷ್ಟಗಳನ್ನ, ನಮ್ಮೆಲ್ಲ ಚಿಂತೆಗಳನ್ನ, ನಮ್ಮೆಲ್ಲ ದುಃಖಗಳನ್ನ ಹೋಗಲಾಡಿಸಿ ನಮಗೆ ಜಯವನ್ನು, ಶುಭವನ್ನು ಕೊಡ್ತಾನೆ ಮತ್ತು ಕಷ್ಟ, ಕಣ್ಣೀರು, ಸಂಕಟಗಳಿಂದ ಬಿಡುಗಡೆ ಮಾಡ್ತಾನೆ. ಈ ಭೂಮಿ ಮೇಲೆ ನೆಮ್ಮದಿಯ ಕಾಲಗಳನ್ನ ಅನುಭವಿಸುವುದು ಮಾತ್ರವಲ್ಲದೆ ಜಯಶಾಲಿಗಳಾದಂತ ನಾವು ಇತರರಿಗೆ ನಮ್ಮ ಆತ್ಮೀಕವಾದ ಬದುಕಿನ ಮಾದರಿಯನ್ನ ಬಿಟ್ಟು ಹೋಗುವಂತರಾಗ್ತೇವೆ ಮತ್ತು ಇನ್ನೊಬ್ಬರು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ ಪ್ರಾರ್ಥನಾ ಜೀವಿತದಲ್ಲಿ ಹೇಗೆ ದೇವರ ಸಹಾಯವನ್ನ ಪಡೆದು ಅವರೂ ಸಹ ನಮ್ಮಂತೆ ದೇವರ ರಾಜ್ಯಕ್ಕೆ ಸಿದ್ಧರಾಗಲು ಸಾಧ್ಯ ಎಂಬತಕ್ಕಂಥ ಸತ್ಯವನ್ನ ನಾವು ಅವರಿಗೆ ತಿಳಿಸುವಂತವರಾಗಿರ್ತೇವೆ. ಅದಕ್ಕಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸುವಂತನಾಗಿದ್ದಾನೆ. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ, ಈ ಭೂಮಿಗೆ ಉಪ್ಪಾಗಿದ್ದೇವೆ. ನಾವು ಈ ಭೂಮಿ ಮೇಲೆ ದೇವರ ಘನತೆಗಾಗಿ ಬದುಕಬೇಕಾದರೆ ಎಲ್ಲ ಕೆಟ್ಟತನದಿಂದ ದೂರವಿದ್ದು ಒಳ್ಳೆಯದನ್ನ ಭದ್ರವಾಗಿ ಹಿಡಿದುಕೊಂಡು ನಮ್ಮ ಹಿಂದೆ ಬರುವಂತ ಸಂತತಿಗೆ ದೇವರ ಉತ್ತಮವಾದ, ಉನ್ನತವಾದಂತ ಆಶೀರ್ವಾದವನ್ನು ಅವರು ಕಂಡುಕೊಳ್ಳಲು
ಒಳ್ಳೆಯದನ್ನ ಅವರು ಆರಿಸಿಕೊಳ್ಳಲು ನಮ್ಮ ಆತ್ಮಿಕವಾದಂತ ಸುಸ್ಥಿತಿಯ ಜೀವಿತವನ್ನ ಅವರು ನೋಡಬೇಕಾಗಿದೆ. ನಮ್ಮ ಜೊತೆಯಲ್ಲಿ ಅದನ್ನ ಅವರು ಅನುಭವಿಸಬೇಕಾಗಿದೆ. ನಮ್ಮ ಜೊತೆಯಲ್ಲಿ ಕರ್ತನ ಮಾರ್ಗದಲ್ಲಿ ಅವರು ನಡೆಯಬೇಕಾಗಿದೆ. ಇದನ್ನ ಮನೆಯಲ್ಲಿ ಕುಟುಂಬಗಳಲ್ಲಿರುವಂತ ದೇವರ ಮಕ್ಕಳು ವಿಶ್ವಾಸಿಗಳು ತಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ದಿನನಿತ್ಯವೂ ಎಡಬಿಡದೆ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹೆಚ್ಚು ಸಮಯವನ್ನ ತೆಗೆದುಕೊಂಡು ಈ ಅಭ್ಯಾಸವನ್ನ ತಮ್ಮ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಂಡು ಅದಕ್ಕೆ ನಾಚಿಕೆ ಪಡದೆ, ಅದಕ್ಕೆ ಯಾವುದೇ ಸಂಕೋಚವಿಲ್ಲದೆ ವಿಶೇಷವಾಗಿ ದೇವರ ಮೇಲಿನ ನಂಬಿಕೆಯಿಂದ ನಾವು ದೇವರ ಬಳಿಗೆ ಬರುವಾಗ ಕರ್ತನು ಈ ಭೂಮಿಯ ಮೇಲೆ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಮತ್ತು ನಮ್ಮ ಶರೀರವನ್ನ ಎಲ್ಲ ಅಶುದ್ಧತೆಗಳಿಂದ ತೆಗೆದುಹಾಕಿ ಶುದ್ಧಪಡಿಸಿ ಪರಿಶುದ್ಧತೆಯಿಂದ ತುಂಬಿಸಿ ಪವಿತ್ರಾತ್ಮನನ್ನ ನೆಲೆಗೊಳಿಸಿ ದೇವರ ಮಹಿಮೆಗಾಗಿ ನಮ್ಮನ್ನ ಈ ಭೂಮಿ ಮೇಲೆ ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ದಾವೀದನು ತನ್ನ ಭರವಸೆಯ ಹೋರಾಟದಲ್ಲಿ ದೇವರನ್ನ ಬೇಡಿಕೊಳ್ಳುವಾಗ ಕೊನೆಗೆ ಆತನು ಹೇಳುವಂತವನಾಗಿದ್ದಾನೆ, ನಾನು ಪ್ರಾರ್ಥಿಸಿದನು, ದೇವರು ನನಗೆ ಸದುತ್ತರವನ್ನು ಕೊಟ್ಟನು ಎಂಬುದಾಗಿ. ನಾವು ಸಹ ದೇವರು ಕೊಡುವಂತ ಸದುತ್ತರದಲ್ಲಿ ನಾವು ಪಾಲ್ಗೊಂಡು ದೇವರು ನಮಗೆ ಉತ್ತರವನ್ನು ಕೊಟ್ಟದ್ದನ್ನ ನಾವು ಗ್ರಹಿಸಿಕೊಂಡು ಈ ಭೂಮಿ ಮೇಲೆ ಇತರಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಕರ್ತನು ಪ್ರತಿದಿನವೂ ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಅಭಿವೃದ್ಧಿ ಪಡಿಸಲಿ ಮತ್ತು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮತ್ತು ಎಡೆಬಿಡದೆ ಪ್ರಾರ್ಥಿಸಿ ದೇವರಿಂದ ಬರಬೇಕಾದಂತ ಪ್ರತಿಯೊಂದು ಸಹಾಯವನ್ನ ನಮಗೂ ನಮ್ಮ ಕುಟುಂಬಕ್ಕೂ ಹಾಗೂ ಈ ಭೂಮಿಗೂ ತರಲಿಕ್ಕಾಗುವಂತೆ ಆತ್ಮಿಕವಾಗಿ ದಿನನಿತ್ಯವೂ ದೇವರ ಸನ್ನಿಧಾನದಲ್ಲಿ ದೇವರ ಸಮಕ್ಷಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ದೇವರ ಆತ್ಮನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದೇವರ ಬಳಿಗೆ ತರುವಾಗ ನಮ್ಮಂತೆ ಇರುವಂತ ಇತರರಿಗಾಗಿ ನಮ್ಮ ಹಾಗೆಯೇ ಅನೇಕ ವಿಷಯಗಳಲ್ಲಿ ಚಿಂತೆಗೆ, ಕಷ್ಟಗಳಿಗೆ, ನೋವುಗಳಿಗೆ, ದುಃಖಗಳಿಗೆ ಒಳಗಾಗಿರುವಂತ ದೇವರ ಮಕ್ಕಳಿಗಾಗಿ ಪ್ರಾರ್ಥಿಸುವಂತ ಭಾರವು ನಮ್ಮ ಮೇಲಿರುವುದರಿಂದ ಅದನ್ನ ದೇವರು ವಿಶೇಷವಾಗಿ ಅಪೇಕ್ಷಿಸುವುದರಿಂದ ಆ ಜವಾಬ್ದಾರಿಕೆ ಆ ಭಾರವನ್ನ ನಾವು ಹೊತ್ತುಕೊಂಡವರಾಗಿ ಈ ದಿನ ಎಲ್ಲರಿಗಾಗಿ ಪ್ರಾರ್ಥಿಸಲು ಹೋಗೋಣ. ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಾವು ಈಗಾಗಲೇ ನಮ್ಮ ಎಚ್ಚರವಾಗಿದ್ದು ಪ್ರಾರ್ಥನಾ ಕೂಟಗಳಲ್ಲಿ ಅನೇಕರಿಗಾಗಿ ಪ್ರಾರ್ಥನೆ ಮಾಡ್ತಲೇ ಬಂದಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅನೇಕರ ಬದುಕಿನಲ್ಲಿ ಮಹತ್ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ದೇವರ ನಡೆಸುವಿಕೆಯನ್ನು ಅನುಭವಿಸುತ್ತಿರುವ ನಾವು ಭರವಸೆಯಿಂದ ಈ ಪ್ರಾರ್ಥನೆಯಲ್ಲಿ ನಾವು ಮುಂದೆ ಹೋಗುವಾಗ ಕರ್ತನು ನಮ್ಮ ಪ್ರಾರ್ಥನೆ ಕೇಳಿ ಸದುತ್ತರವನ್ನ ದಯಪಾಲಿಸುವನಾಗಿದ್ದಾನೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ, ವಿಶೇಷವಾಗಿ ಅನಾಥಾಶ್ರಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬಡವರಿಗಾಗಿ, ಅನಾಥರಿಗಾಗಿ ಪ್ರಾರ್ಥನೆ ಮಾಡೋಣ. ಅದರಲ್ಲಿ ಮಗುವಾದಂತ ಪ್ರತೀಕ್ ಮತ್ತು ಮಗುವಾದಂತ ಮಹಮ್ಮದಿ ಮತ್ತು ಆದ್ಯ ಇವರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ನಿನ್ನೆ ನಮ್ಮ ಸಭೆಯಲ್ಲಿ ಹಿರಿಯರಂತ ನಾಗಪ್ಪ ಅವರು ತೀರ್ಕೊಂಡ್ರು. ಸೊ ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಹೀಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನ, ಸಂಕಟಗಳನ್ನ ಎದುರಿಸ್ತಿರುವಂತ ದೇವರ ಮಕ್ಕಳಿಗಾಗಿ, ದೇವರ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗೆ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಭೆಗಾಗಿ, ಸೇವೆಗಾಗಿ, ಆರಾಧನೆಗಾಗಿ, ಪರಲೋಕ ರಾಜ್ಯದ ಸತ್ಯದ ಸುವಾರ್ತೆ ಲೋಕದ ಕಟ್ಟಕಡೆಗೆ ಸಾರಲ್ಪಡಬೇಕಾಗಿರುವುದರಿಂದ ಸುವಾರ್ತೆಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ. ಹಿರಿಯರಂತ ಲೋಕೇಶ್ ಅಂಕಲ್ ಅವರು.
ಇವಳಿ ನಮ್ಮವ್ರು ಇದ್ದೀರಾ? ನಮಸ್ತೆ ಸರ್, ಇದ್ದೀನಿ ಸರ್. ಪ್ರಾರ್ಥನೆ ಮಾಡಿ. ಭೂಪರ ಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು ನೀನು ಸ್ವಾಮಿ. ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮಗೆ ಸ್ತೋತ್ರ ಉಂಟಾಗಲಿ. ಒಡೆಯ ಅಪ್ಪ, ನಮ್ಮ ಸಭೆಗಾಗಿ, ಸಭೆಯ ಪಾಲಕರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಸಭೆಯ ಪಾಲಕರು ಹೇಳುವಂತ ಪ್ರತಿಯೊಂದೊಂದು ಮಾತಿಗೂ ಕರ್ತನೆ, ನಿನ್ನ ವಾಕ್ಯದ ಮಾತಿಗೆ ನಾವು ವಿಧೇಯರಾಗಿ ಜೀವಿಸುವಂತೆ ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ಒಡೆಯನೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಸಭೆಯಲ್ಲಿ ಕರ್ತನೆ ಪ್ರತಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವರನ್ನು ಆಶೀರ್ವದಿಸು. ಸಭೆಗೆ ತಪ್ಪದೆ ಬಂದು ಕರ್ತನೆ ಆತ್ಮಗಳನ್ನು ಸಂರಕ್ಷಿಸುವ ಜ್ಞಾನವನ್ನು ಅವರು ಇಟ್ಟುಕೊಂಡು ಪ್ರತಿ ಒಬ್ಬೊಬ್ಬರು ಆತ್ಮಗಳ ಅನ್ನು ಪಾಲಿಸುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಜ್ಞಾಪಕ ಪಟ್ಟಿಯಲ್ಲಿರಿಸು ರಾಜ. ಅಪ್ಪ ತಂದೆಯೇ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಆತ್ಮಗಳ ಸಂರಕ್ಷಣೆ ಮಾಡುವುದು ನಮ್ಮ ಕೆಲಸ ಅವಾಗಿದೆಯಲ್ಲಪ್ಪ. ಪ್ರತಿಯೊಬ್ಬೊಬ್ಬರ ಕೆಲಸವು ಅದಾಗಿರುವುದರಿಂದ ಕರ್ತನೆ, ನಾವು ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಆತ್ಮಗಳ ಸಂರಕ್ಷಣೆ ಮಾಡಿ ನಿನ್ನ ಸಭೆಗೆ ಕರೆತರುವಂತೆ ಕರ್ತನೆ ನೀನು ಕಾಯ್ದು ಕಾಪಾಡು ರಾಜ. ನೀನು ಉನ್ನತನು ಸ್ವಾಮಿ, ಮಹೋನ್ನತನು. ನಿನ್ನ ಪರಿಶುದ್ಧತೆಯನ್ನು ನಮಗೆ ದಯಪಾಲಿಸು. ನೀನು ಮಾಡುವಂತ ಪ್ರತಿಯೊಂದೊಂದು ಸಹಾಯಕ್ಕಾಗಿ ಸ್ತೋತ್ರ ರಾಜ. ನೀನಿಲ್ದೆ ನಾವು ಏನು ಮಾಡಲಾರೆವು ಕರ್ತನೆ. ನೀನು ಬೇಕು ಸರ್ವದಾ. ಅಪ್ಪ, ನೀನು ಸಹಾಯಕನು, ರಕ್ಷಕನು ಆಗಿದ್ದುಕೊಂಡು ನಡೆಸಿಕೊಡಪ್ಪ. ಪ್ರತಿ ಒಬ್ಬೊಬ್ಬರನ್ನು, ನಮ್ಮ ಸಭೆಗೆ ಬರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಸಭೆಗೆ ತಪ್ಪದೆ ಬಂದು ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡ್ತಾ ನಿನ್ನನ್ನು ಘನಪಡಿಸುವಂತೆ ನಿನ್ನ ಆತ್ಮನ ಸಹಾಯವನ್ನು ಮಾಡು. ಆತ್ಮಗಳನ್ನು ಸಂರಕ್ಷಿಸಿ ತರುವಂತೆ ಜ್ಞಾಪಕ ಪಟ್ಟಿಯಲ್ಲಿ ಇರಿಸು ಕರ್ತನೆ. ಪ್ರತಿ ಒಬ್ಬೊಬ್ಬರು ಅವರವರಿಗೆ ತಕ್ಕಂತ ಕಾರ್ಯಗಳನ್ನು ನಾವು ಮಾಡುತ್ತಾ ಕರ್ತನೆ ನಿನ್ನನ್ನು ಸಂತೋಷಪಡಿಸುವಂತೆ ನಿನ್ನ ಆತ್ಮನ ಸಹಾಯ ಕೊಡು. ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ಕರ್ತನೆ ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ನೀನು ಸಹಾಯಕನಾಗಿರು ಕರ್ತನೆ. ನೀನು ಬರುವ ವೇಳೆಯಲ್ಲಿ ಇನ್ನೇನು ನ್ಯಾಯ ತೀರ್ಪಿನಲ್ಲಿ ಕರ್ತನೆ ನೀನು ಎಷ್ಟು ಆತ್ಮಗಳು ತಂದಿದೆ ಅಂತ ಕೇಳುವಾಗ ಕರ್ತನೆ, ನಾವು ತಲೆ ಬಗ್ಗಿಸಿ ನಿಂತುಕೊಳ್ಳದೆ ನಾವು ಸಿದ್ಧರಾಗಿ ಆತ್ಮಗಳನ್ನು ತಂದಿರುವ ಜ್ಞಾಪಕವನ್ನು ನಿನಗೆ ಕೊಟ್ಟು ನಾವು ನಡೆಸಿಕೊಂಡು ಹೋಗುವಂತೆ ನಿನ್ನ ಜೊತೆಯಲ್ಲಿ ನಾನಿರುವಲ್ಲಿ ನೀವು ಇರಬೇಕು ಎಂಬ ವಾಗ್ದಾನವು ನೆರವೇರುವಂತೆ ಸಹಾಯ ಮಾಡಿ ನಡೆಸಪ್ಪ. ನಿನಗೆ ಸ್ತೋತ್ರ ಕರ್ತನೆ. ಹೀಗೆ ಕರ್ತನೆ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು, ಸಭೆಯಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಪ್ಪ. ಅವರ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ನಡೆಸು ಕರ್ತನೆ. ನೀನಿಲ್ಲದೆ ನಾವು ಏನು ಮಾಡಲಾರೆವು ಕರ್ತನೆ. ನೀನು ಬೇಕು ಕರ್ತನೆ. ನೀನೇ ನಮಗೆ ಸಹಾಯಕನು, ತಂದೆಯೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯೂ ರಕ್ಷಕನು ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ದೇವರು ನಮ್ಮ ಸ್ತೋತ್ರವಾಗಲಿ. ಉತ್ತಮವಾದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, just remember Sandeep. And just pray for Vinu and Pooja and for my entire family, Pastor Kolkar family, please. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಪರಾತ್ಪರನಾದ ತಂದೆಯೇ, ಎಡಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ತರಲು ನಮ್ಮನ್ನ ಎಚ್ಚರಪಡಿಸೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸಂತೋಷವಾಗಿರಲು, ನಿನ್ನನ್ನು ಸಂತೋಷಪಡಿಸಲು ದಿನಾಲು ಸ್ವಾಮಿ ಪರಿಶುದ್ಧತೆಯಲ್ಲಿ
ನಾವು ಪಾಲು ಹೊಂದಬೇಕಾಗಿದೆ. ಕೆಟ್ಟು ಹೋಗಿರುವಂತಹ ಈ ಲೋಕದಲ್ಲಿ ವಾಸಿಸುವ ಪ್ರತಿಯೊಬ್ಬ ವಿಶ್ವಾಸಿಯು ನಿನ್ನ ಸನ್ನಿಧಾನದಲ್ಲಿ ಸಂತೋಷಿಸಲು, ನಿನ್ನ ನೀತಿಯಲ್ಲಿ ಉಲ್ಲಾಸಿಸಲು, ನಿನ್ನ ಮಹಿಮೆಯಲ್ಲಿ ಆನಂದಿಸಲು ಸದಾಕಾಲ ನಾವು ನಿನ್ನ ಕೃಪಾ ಸನ್ನಿಧಾನದಲ್ಲಿ ಇರುವುದು ಅವಶ್ಯವಾಗಿದೆ. ಕರ್ತನೆ, ಹೆತ್ತ ತಾಯಿ ನಿಮ್ಮನ್ನ ಮರೆತರೂ ನಾನು ಮರೆಯುವುದಿಲ್ಲ ಎಂಬುದಾಗಿ ಹೇಳಿದೆ. ಆದರೂ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವಂತೆ ನಮ್ಮನ್ನ ನೀನು ಕೇಳುವಂತ ದೇವರಾಗಿದೆ. ನಾವು ಪ್ರಾರ್ಥಿಸುವಾಗ ಸ್ವಾಮಿ ಕರ್ತನೆ, ನಿನ್ನಿಂದ ಬರುವಂತ ಸಹಾಯಗಳನ್ನ ಎದುರು ನೋಡುವಾಗ ನಾವು ಬಲವಾಗಿ ನಿನ್ನಲ್ಲಿ ಆಸಕ್ತಿಯುಳ್ಳವರಾಗಿ ವಿಶ್ವಾಸದಿಂದ, ನಂಬಿಕೆಯಿಂದ ಪ್ರಾರ್ಥಿಸುವಂತೆ ನೀನು ನಮಗೆ ಬೋಧಿಸುವಂತವನಾಗಿದ್ದಿ. ಇದು ನಿನ್ನ ಚಿತ್ತ. ಅದಕ್ಕಾಗಿ ನಾವು ಈ ಒಂದು ಪ್ರಾರ್ಥನಾ ಜೀವಿತದಲ್ಲಿ ನಿರಂತರವಾಗಿ ಸ್ವಾಮಿ ನಿನ್ನ ಕೃಪಾ ಸನ್ನಿಧಾನಕ್ಕೆ ಬರುವುದು ಅವಶ್ಯವಾಗಿದೆ. ಈ ಲೋಕದಲ್ಲಿ ನಿನ್ನವನಾಗಿರುವ ನೀತಿವಂತನು ನೀತಿಯನ್ನು ಅನುಸರಿಸಿ ನೀತಿವಂತನಾಗಿ ಜೀವಿಸಬೇಕಾದ್ರೆ ಸದಾಕಾಲ ಸ್ವಾಮಿ ನಿನ್ನ ಕೃಪಾ ಸನ್ನಿಧಿಯಲ್ಲಿ, ನಿನ್ನ ಪರಿಶುದ್ಧವಾದ ನಿಕಟವಾದ ಸಂಬಂಧದಲ್ಲಿ ಜೀವಿಸಬೇಕಾಗಿದೆ. ಕರ್ತನೆ, ನಾವು ಒಂದು ಗಳಿಗೆಯಾದರೂ ಎಚ್ಚರ ತಪ್ಪಿದರೆ, ನಾವು ನಿನ್ನನ್ನ ಅಗಲುವಂತ ಹೆಜ್ಜೆಯನ್ನ ಇಟ್ಟರೆ ಸ್ವಾಮಿ, ನಮ್ಮ ಕೇಡಿಗಾಗಿಯೇ ಕಾಯುತ್ತಾ ಕುಳಿತಿರುವ ಸೈತಾನನಿಗೆ ನಾವು ಆಕೃತಿಯಾಗುವುದು ನಿಶ್ಚಯ. ಅದಕ್ಕಾಗಿಯೇ ಸ್ವಾಮಿ ಈ ಪರಿಶುದ್ಧವಾದ ಆತ್ಮೀಯ ಸಂಬಂಧದಲ್ಲಿ ಸದಾಕಾಲ ನಿನ್ನಲ್ಲಿರುವ ಸಂತೋಷದಲ್ಲಿ ನಾವು ಭಾಗಿಗಳಾಗಲು ಯಾವುದೇ ಕಾರಣಕ್ಕೆ ಸ್ವಾಮಿ ನಮ್ಮನ್ನ ತೊಂದರೆ ಪಡಿಸುವಂತ ಪಾಪದ ಅಶುದ್ಧವಾದಂತ ಕರ್ತನೆ ನಡವಳಿಕೆಗಳು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡದ ಹಾಗೆ ನಾವು ನಿನ್ನ ಸನ್ನಿಧಾನದಲ್ಲಿ ಪವಿತ್ರತೆಯಲ್ಲಿ ಸದಾಕಾಲ ಸ್ವಾಮಿ ನಿಲ್ಲುವ ಹಾಗೆ ನಾವು ಎಡೆಬಿಡದೆ ಸಹಾಯಕ್ಕಾಗಿ ನಿನ್ನಲ್ಲಿ ಹಂಬಲಿಸಿ ಪ್ರಾರ್ಥಿಸಬೇಕಾಗಿದೆ. ಕೇವಲ ಶಾರೀರಿಕವಾದ ಆಶೆಗಳಿಗಾಗಿ, ಅವಶ್ಯಕತೆಗಳಿಗಾಗಿ ಮಾತ್ರವಲ್ಲದೆ ಸ್ವಾಮಿ ಆತ್ಮಿಕವಾದಂತ ಶಕ್ತಿಗಾಗಿ, ಬಲಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕಂದರೆ ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ವಿಶ್ವಾಸಿಸಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸಲು ಮನಸ್ಸು ಮಾಡಿರುವಂತ ದೇವರ ಮಕ್ಕಳನ್ನ ಈ ಭೂಮಿ ಗುರುತಿಸುವಂತದ್ದಾಗಿದೆ. ಮತ್ತು ಅವರಿಂದ ಹೆಚ್ಚು ಕರ್ತನೆ ನಿನ್ನ ಜ್ಞಾನದ ನಿಧಿಯಾಗಿರುವ ನಿನ್ನ ಸನ್ನಿಧಾನದಿಂದ ಬರುವಂತ ಪ್ರತಿಫಲಕ್ಕಾಗಿ ಎದುರು ನೋಡುವಂತದ್ದಾಗಿದೆ. ಮತ್ತು ಸ್ವಾಮಿ ಹಿಂದೆ ಇರುವಂತ ಸಂತತಿಗೆ ನಿನ್ನನ್ನು ನಂಬಿರುವಂತ ನಿನ್ನ ಮಕ್ಕಳು ಮಾದರಿಯಾಗಿ ಈ ಭೂಮಿ ಮೇಲೆ ಜೀವಿಸಬೇಕಾಗಿದೆ. ಈ ಎಲ್ಲ ಮಾದರಿಯಲ್ಲಿ ನಾವು ವಿಶೇಷವಾಗಿ ಸ್ವಾಮಿ ನಾವು ಜಯಶಾಲಿಗಳಾಗಬೇಕಾದ್ರೆ ನಮಗಿರುವಂತ ಒಂದೇ ಒಂದು ಆಯುಧ ಪ್ರಾರ್ಥನೆಯಾಗಿದೆ ಸ್ವಾಮಿ. ಪ್ರಾರ್ಥನೆಯನ್ನ ಬಿಟ್ಟು ಈ ಭೂಮಿ ಮೇಲೆ ನಮ್ಮನ್ನ ಬಲಪಡಿಸಲು, ನಮ್ಮನ್ನ ಚೈತನ್ಯ ಪಡಿಸಲು, ನಮಗೆ ಸಹಾಯ ಮಾಡಲು ಬೇರೆ ಇನ್ಯಾವ ಆಶೀರ್ವಾದವು ನಮಗಿಲ್ಲ ಸ್ವಾಮಿ. ಕರ್ತನೆ, ಅದಕ್ಕಾಗಿಯೇ ನಿನ್ನ ಕೃಪಾ ಸನ್ನಿಧಿಯ ಅಂಗಳದಲ್ಲಿ ನಾವು ಸದಾಕಾಲ ಎಚ್ಚರವಾಗಿದ್ದು ಆ ಸಹಾಯಕ್ಕಾಗಿ ಅಂಗಲಾಚಿ ಬೇಡಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ಬೇಡುತ್ತೇವೆ. ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ಇಕ್ಕಟ್ಟಿನಲ್ಲಿ ಮೊರೆ ಇಡುವುದಾದರೆ ನಮ್ಮನ್ನು ಕೇಡಿನಿಂದ ತಪ್ಪಿಸುವಂತ ದೇವರು ನೀನಾಗಿದ್ದೀ ಸ್ವಾಮಿ. ನಮ್ಮ ಕಷ್ಟ, ನಮ್ಮ ಚಿಂತೆ, ನಮ್ಮ ದುಃಖಗಳನ್ನ ನಿಮ್ಮ ಮುಂದೆ ತರುವುದಾದರೆ ಎಲ್ಲಾ ಚಿಂತೆ ಭಾರಗಳನ್ನ ಸ್ವಾಮಿ ನಮ್ಮಿಂದ ತೆಗೆದು ಹಾಕಿ ನಿನ್ನಲ್ಲಿರುವಂತಹ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಜಯವನ್ನು ನಮಗೆ ಪ್ರತಿದಿನವೂ ಕೊಡುವಂತ ದೇವರು ನೀನಾಗಿದ್ದೀ ಸ್ವಾಮಿ. ನಂಬಿಕೆಯಿಂದ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಯು ಸ್ವಾಮಿ ನಿನ್ನ ಸನ್ನಿಧಾನದಿಂದ ಪ್ರತಿಯೊಬ್ಬ ವಿಶ್ವಾಸಿಗೂ ಜಯವನ್ನ ತರುವಂತದ್ದಾಗಿದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಪುಣ್ಯಾಟಗಳನ್ನ ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರುವಂತ ಪ್ರಾರ್ಥಿಸುವಂತ ಪ್ರತಿಯೊಂದು ಹೃದಯವನ್ನ ನೀನು ಬಲ್ಲಂತ ದೇವರಾಗಿದೆ. ಪ್ರತಿಯೊಂದು ಹೃದಯದ ಕೊರತೆಯನ್ನ ಬಲ್ಲಂತ ದೇವರಾಗಿದೆ. ಪ್ರತಿಯೊಂದು ಹೃದಯದ ಅವಶ್ಯಕತೆಯನ್ನ ನೀನು ಬಲ್ಲಂತ ದೇವರಾಗಿದೆ ಸ್ವಾಮಿ. ನಿನ್ನಲ್ಲಿ ವಿಶ್ವಾಸಿಸಿ ನಿನ್ನ ಪಾದದ ಬಳಿಗೆ ಬಂದು ಪ್ರಾರ್ಥಿಸುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ನೀನು ಆಶೀರ್ವದಿಸು. ಅವರ ಪ್ರಾರ್ಥನೆಗಳನ್ನ ಲಾಲಿಸು. ಅವರಿಗೆ ಬೇಕಾದಂತ ಸಹಾಯವನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸು. ಎಲ್ಲ ಕೇಡಿನಿಂದ ತಪ್ಪಿಸು. ನಿನ್ನ ಸೇವೆಯಲ್ಲಿ ಸಂತೃಪ್ತರಾಗಿ ಸಮಾಧಾನದಿಂದ, ನೆಮ್ಮದಿಯಿಂದ ಬದುಕಲು ಬೇಕಾದಂತ
ಅನುಕೂಲಗಳನ್ನ ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ನೀತಿಯನ್ನು ಅನುಸರಿಸಿ ನಿತ್ಯ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಲು ಆತ್ಮನ ಕಾರ್ಯಗಳು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಕೃಪೆ ತೋರು. ಪವಿತ್ರಾತ್ಮ ದೇವರು ಅವ್ರ ಹೃದಯಗಳಲ್ಲಿ ಸದಾ ಕಾಲ ನೆಲೆಸುವಂತೆ ಸಹಾಯ ಮಾಡು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಪಾಪದ ಯಾವುದೇ ಕಾರ್ಯಗಳಿಗೆ ಸ್ವಾಮಿ ಕೈ ಹಾಕದೆ ಪರಿಶುದ್ಧವಾದ ಪರಲೋಕದ ಕಡೆಗೆ ಕಣ್ಣೆತ್ತಿ ನಿನ್ನನ್ನು ನೋಡುವವರಾಗಿ ನಿನ್ನ ಪರಿಶುದ್ಧತೆಗಾಗಿ ಹಂಬಲಿಸುತ್ತಾ ಅದಕ್ಕಾಗಿ ಪ್ರಯಾಸ ಪಡುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನ ನೀನು ನಡೆಸು ಸ್ವಾಮಿ. ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ನಿನ್ನನ್ನು ಘನಪಡಿಸಿ ನಿನ್ನನ್ನು ಮಹಿಮೆಪಡಿಸಿ ನಿನ್ನ ರಾಜ್ಯದಲ್ಲಿ ಸದಾಕಾಲ ಸ್ವಾಮಿ ಹಸನ್ಮುಖರಾಗಿ ಸಂತೋಷವುಳ್ಳವರಾಗಿ ದಿನನಿತ್ಯದ ಪ್ರತಿ ಕ್ಷಣವನ್ನ ಸ್ವಾಮಿ ಸಂತೋಷದಿಂದ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಕಣ್ಣೀರಿನಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀನು ಹಸ್ತಕ್ಕೊಪ್ಪಿಸ್ತೇನೆ. ವ್ಯಕ್ತಿಗತವಾಗಿ ಸ್ವಾಮಿ ನೀನು ಅಂತ ಮಕ್ಕಳನ್ನ ನೀನು ಮುಟ್ಟು ಬಲಪಡಿಸು, ಗುಣಪಡಿಸು, ಕಣ್ಣೀರನ್ನ ಒರೆಸು, ಕೇಡಿನಿಂದ ತಪ್ಪಿಸು, ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡು. ದಿನ ಕೃಪಾಶೀರ್ವಾದಗಳನ್ನು ಅನುಭವಿಸಿ ಅವರು ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ಎಡಬಿಡದೆ ನಿನ್ನಲ್ಲಿ ಪ್ರಾರ್ಥಿಸುವ ಹಾಗೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವಂತೆ ಎಲ್ಲ ನಿನ್ನ ಪ್ರಿಯವಾದವರನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆತನ ಬಲದಿಂದ ಅಭಿಷೇಕಿಸು. ಇನ್ನು ಹೆಚ್ಚಿನ ಪ್ರಾರ್ಥನಾ ವೀರರಾಗಿ ಪ್ರಾರ್ಥನಾ ಬಲದಿಂದ ಈ ಭೂಮಿ ಮೇಲೆ ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸಲು ಮುಟ್ಟಬೇಕಾದಂತ ಗುರಿಯನ್ನ ಮುಟ್ಟಲು ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಪರಲೋಕದ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಕರ್ತನೆ. ವಿಶೇಷವಾಗಿ ಹಿರಿಯರಂತ ಪ್ರೇಮನಾಥ್ ಸಾರ್ಕರ್, ಪ್ರೇಮನಾಥ್ ಕೋಲ್ಕರ್ ಅವರನ್ನ, ಅವರ ಕುಟುಂಬವನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಪ್ರತಿಯೊಬ್ಬರನ್ನ ಅಷ್ಟಕೊಪ್ಪಿಸ್ತೇನೆ ಸ್ವಾಮಿ. ಕುಟುಂಬವಾಗಿ ಅವರನ್ನು ಆಶೀರ್ವದಿಸು, ಅಭಿಷೇಕಿಸು, ಆತ್ಮನ ಬಲದಿಂದ ತುಂಬಿಸು. ಎಡೆಬಿಡದೆ ಪ್ರಾರ್ಥಿಸುವಂತ ಜೀವಿತದಲ್ಲಿ ಆಸಕ್ತಿಯುಳ್ಳವರಾಗಿರುವಾಗ ಅವರ ಪ್ರಾರ್ಥನೆಗಳನ್ನು ಲಾಲಿಸು, ಸದುತ್ತರವನ್ನ ದಯಪಾಲಿಸು. ಪ್ರಾರ್ಥನೆಗಳಿಗೆ ಅಡ್ಡಿ ಉಂಟಾಗದಂತೆ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿ ಸಂತುಷ್ಟಿ ಸಹಿತವಾದ ನಿನ್ನ ಆಶೀರ್ವಾದವನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಅವರ ಪ್ರಿಯ ಮಗನಾದಂತ ಸಂದೀಪ್ ಅವ್ರಿಗೂ ಪ್ರಾರ್ಥನೆ ಮುಟ್ಟಿದ್ದಿ, ಗುಣಪಡಿಸಿದಿ, ಇದಕ್ಕಾಗಿ ಸ್ತೋತ್ರ. ಬಂದಂತ ಕೇಳಿನಿಂದ ಶೋಧ ತಪ್ಪಿಸಿದೆ, ಇದಕ್ಕಾಗಿ ಸ್ತೋತ್ರ. ಅವರಿಗೆ ಪರಿಪೂರ್ಣವಾದ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ಯಾವ ಭಯವಿಲ್ಲದೆ, ಯಾವುದೇ ನೋವಿಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತ ಕೃಪೆ ತೋರು ಸ್ವಾಮಿ. ಅವ್ರ ಕುಟುಂಬಕ್ಕಳ ಆಶ್ವಾಸು. ಹಾಗೆ ಅವರು ವಿನಯ್ ಮತ್ತು ಪೂಜಾ ಅವ್ರಿಗೂ ಸಹ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬದಲ್ಲಿ ನೀನಿದ್ದು ಅವರಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು, ಆರೋಗ್ಯ ಸುಕ್ಷೇಮವನ್ನು ನೀಡು. ದುಡಿಯುವಂತ ಕೈಗಳನ್ನ ಬಲಪಡಿಸು. ಕೊರತೆ ಇಲ್ಲದೆ ನೆಮ್ಮದಿಯಿಂದ ಧೈರ್ಯವಾಗಿ ನಿನ್ನ ಮೇಲಿನ ಭರವಸೆಯನ್ನ ಭದ್ರವಾಗಿ ಹಿಡಿದುಕೊಂಡು ಮುಂದೆ ಸಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಇದೆ ಅಂತ ಕೋಲ್ಕರ್ ಅವ್ರನ್ನ ಆಶ್ವಾಸಪ್ಪ. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು. ಅವ್ರಿಗಾಗಿರ್ತಕ್ಕಂಥ ಕಾಲವನ್ನು ವಾಸಿ ಮಾಡು. ಪರಿಪೂರ್ಣವಾದ ಆರೋಗ್ಯ ಕೊಡು, ಸ್ವಸ್ಥತೆ ಕೊಡು. ಭಯವಿಲ್ಲದೆ ನಂಬಿಕೆಯಲ್ಲಿ ಮಕ್ಕಳಿಗೂ ಸ್ವಾಮಿ, ಕುಟುಂಬಕ್ಕೂ ಸ್ವಾಮಿ ಅವರು ಮಾದರಿಯಾಗಿ ಜೀವಿಸಲು ಪ್ರಾರ್ಥನೆಯಲ್ಲಿ ಜಯಶಾಲಿಗಳಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಅವ್ರನ್ನ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ಕರ್ತನೆ. ಹಿರಿಯ ಅಂತ ಈಲಿನ ಪಾಲಮ್ಮ ಅವ್ರನ್ನ ಆಶ್ವಸ್ತಂದೆ, ಅವ್ರ ಕುಟುಂಬ, ಅವ್ರ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯವ್ರನ್ನ ಅಲ್ಲಿಂದನ ಆಶ್ವದಿಸು. ಆರೋಗ್ಯದಿಂದ ತುಂಬಿಸು, ಆತ್ಮನ ಬಲದಿಂದ ಅಭಿಷೇಕಿಸಿ ಪ್ರಾರ್ಥನಾ ಜೀವಿತದಲ್ಲಿ ಜಯವನ್ನು, ಸುಭಿಕ್ಷವನ್ನು ಅನುಭವಿಸು ಸ್ವಾಮಿ. ಎಡೆಬಿಡದೆ ಪ್ರಾರ್ಥಿಸುವಂತ ಜೀವಿತವನ್ನ ಅವರಿಗೆ ಕೊಟ್ಟಿದ್ದೀ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಅವ್ರನ್ನ ಅಭಿಷೇಕಿಸು. ಈ ಪ್ರಾರ್ಥನಾ ವಿಜ್ಞಾಪನೆಗಳಲ್ಲಿ ಸ್ವಾಮಿ ಅವರು ಎಲ್ಲಾ ವಿಷಯದಲ್ಲೂ ನಿನ್ನನ್ನು ಸನ್ಮಾನಿಸುವಂತೆ, ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ, ಜಯಶಾಲಿಗಳಾಗುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಅಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ನೀನು ಅವ್ರಿಗಾಗಿ ಮಾಡದ ಮೇಲಿಗಾಗಿ ಸ್ತೋತ್ರಪ್ಪ. ಅವರನ್ನ ಬಲಪಡಿಸು, ಆಧರಿಸು, ಪರಾಮರ್ಶು. ಕುಟುಂಬದ ಸದಸ್ಯರನ್ನು, ಅವ್ರ ಮೊಮ್ಮಗನಂತ ಅವರನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಸುರಕ್ಷತೆಯನ್ನು ಕೊಟ್ಟು ಕಾಪಾಡು ಸ್ವಾಮಿ. ಎಲ್ಲಾ ಕೊರತೆಗಳು ನೀಗಿಸು, ಕೇಡಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನಿತ್ಯತ್ವಕ್ಕಾಗಿ ಅಭಿವೃದ್ಧಿಪಡಿಸು. ಸಹೋದರಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಮಾಡುತ್ತಿರುವ ಪ್ರತಿಯೊಂದು ಪ್ರಾರ್ಥನಾ ಹೋರಾಟದಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಪ್ರಕಾರವಾಗಿ ಎಡೆಬಿಡದೆ ಪ್ರಾರ್ಥಿಸಿ ಜಯಶಾಲಿಗಳಾಗುವಂತೆ ಅವರ ಆತ್ಮವು ಸ್ವಾಮಿ ನೀನು ಮಾಡದಂತ ಉಪಕಾರಕ್ಕೆ, ನೀನು ಕೊಟ್ಟಂತ ಪ್ರತ್ಯುಪ ಉತ್ತರಕ್ಕೆ ಸ್ವಾಮಿ ಅವರು ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ಸುದಿನಗಳನ್ನ ನೋಡುವ ಹಾಗೆ ಕಾರ್ಯ ಮಾಡು ಸ್ವಾಮಿ. ಸಹೋದರಿ ಆನೆಯವ್ರಿಗೋಸ್ಕರ ಪ್ರಾರ್ಥನೆ. ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ
ನಿನ್ನ ಸೇವೆಯಲ್ಲಿ ಈ ಪ್ರಾರ್ಥನೆಗಳ ವಿಜ್ಞಾಪನೆಗಳ ಭಾರವನ್ನು ಹೊತ್ತುಕೊಂಡು ಅನುದಿನವೂ ಪ್ರಾರ್ಥನಾ ಜೀವಿತದಲ್ಲಿ ನಿನ್ನ ಜೊತೆ ನಡೆಯುತ್ತಿರುವಂತೆ ನಿನ್ನ ಮಗಳನ್ನ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ಕೊಟ್ಟಂತವರ ಪತಿಯನ್ನ, ತಾಯಿಯನ್ನ, ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸಿ ಮನೆಯಲ್ಲಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಅವರು ಇರುವಂತ ಸ್ಥಳದಲ್ಲಿ ನಿನ್ನ ಮಹಿಮೆಗಾಗಿ ಅವ್ರನ್ನು ಉಪಯೋಗಿಸ್ಕೊ. ಮಹಿಮೆ ಒಂದು ರಾಜ, ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಪ್ರಾರ್ಥನಾ ಕೂಟದ ಮುಖಾಂತರವಾಗಿ ನಿನ್ನನ್ನು ಸ್ತುತಿಸಲು, ನಿನ್ನ ವಾಕ್ಯವನ್ನು ಕೇಳಲು, ನಿನ್ನನ್ನು ಆರಾಧಿಸಲು ಕೂಡಿ ಬರುವಂತೆ ನಿನ್ನ ಕೃಪೆ ತೋರು. ನಿನ್ನನ್ನು ಆರಾಧಿಸಲು ಬೇಕಾದಲ್ಲ ಆಶೀರ್ವಾದನ ಕೊಡು. ಪ್ರತಿ ದಿನವೂ ನಿನ್ನ ವಾಕ್ಯದ ಬತ್ತಳಿಕೆಯಿಂದ ತುಂಬಿಸಿ ನೀತಿ ಸೇವೆಯಲ್ಲಿ ಬಲಪಡಿಸಿ ಅಭಿವೃದ್ಧಿ ಪಡಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಿನ್ನೆ ಹಿರಿಯರಾದಂತ ನಾಗಪ್ಪ ಅವರು ತೀರ್ಕೊಂಡ್ರು. ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಅವ್ರ ಕುಟುಂಬ ಮಕ್ಕಳ ನೀನು ಅಷ್ಟು ಕಪಿಸ್ತೇನೆ. ಬಲಪಡಿಸು, ಆಧರಿಸು, ಪರಾಮರಿಸು. ಆ ಕುಟುಂಬವು ರಕ್ಷಣೆಯಲ್ಲಿ, ನಂಬಿಕೆಯಲ್ಲಿ ಉಳಿದು ಬೆಳೆದು ಅಭಿವೃದ್ಧಿ ಹೊಂದಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ದುಃಖದಿಂದ ಅವರನ್ನ ಸಂತೈಸಿ ಸಮಾಧಾನ ಪಡಿಸು. ಆತ್ಮಿಕವಾಗಿ ಅವ್ರನ್ನ ಮೇಲೆತ್ತಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಮಗಳಾದಂತ ಆದ್ಯಗೋಸ್ಕರ ಪ್ರಾರ್ಥನೆ. ಮಗಳನ್ನ ಮುಟ್ಟು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಯಾವುದೇ ಬಾಧೆ ಭಯವಿಲ್ಲದೆ ಮಗಳು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದುವಂತೆ ಕೃಪೆ ತೋರು ಸ್ವಾಮಿ. ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯಲ್ಲಿ ಸಿದ್ಧಿಗೆ ತಂದು ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಪ್ರತಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆತನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯಾವ ಬಾಧೆ ಇಲ್ಲದೆ ಮಗನು ಆರೋಗ್ಯವಂತನಾಗಿ ಬೆಳೆದು ನೀ ಭೂಮಿ ಮೇಲೆ ನಿನಗೆ ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ಎಲ್ಲಾ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಸುರಕ್ಷತೆಯಿಂದ ದಯಪಾಲಿಸು ಸ್ವಾಮಿ. ಮಗಳಂತ ಮಹಮ್ಮದಿಗೋಸ್ಕರ ಪ್ರಾರ್ಥನೆ. ಆ ಮಗು ನೀನು ಮುಟ್ಟಿ ಗುಣಪಡಿಸ್ತಾ ಬಂದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಯಾವ ಬಾಧೆ ಇಲ್ಲದೆ ಭಯವಿಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೃಪೆ ತೋರು ಸ್ವಾಮಿ. ಹೀಗೆ ಎಷ್ಟೋ ಮಕ್ಕಳು ಭಯಂಕರವಾದ ಕಷ್ಟ ಸಂಕಟಗಳಲ್ಲಿ ಇದ್ದಾರೆ ಸ್ವಾಮಿ. ಅನೇಕ ವಿಧದಲ್ಲಿ ಸ್ವಾಮಿ ಸೈತಾನನ್ನು ವಂಚಿಸಿ, ಮೋಸಪಡಿಸಿ, ಕಠಿಣಲ್ಲಿ ಸಿಕ್ಕಿಸಿ ಮಕ್ಕಳು ಅಪಾಯಕ್ಕೆ ಗುರಿಯಾಗುವಂತೆ ಕಾರ್ಯ ಮಾಡ್ತಾನೆ ಸ್ವಾಮಿ. ಇಂಥ ಸಮಯದಲ್ಲಿ ಸ್ವಾಮಿ ಸಣ್ಣ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಮಕ್ಕಳ ಆತ್ಮಿಕವಾಗಿ ಆರೋಗ್ಯಕರವಾದ ಜೀವಿತಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನೇ ಅವರನ್ನು ಬಲಪಡಿಸಿ ಆರೋಗ್ಯದಿಂದ ತುಂಬಿಸಿ ಪ್ರತಿಯೊಂದು ಮಗುವು ನಿನ್ನ ಭಯ ಭಕ್ತಿಯನ್ನ ಕಲಿಯುವಂತೆ, ನಿನ್ನ ಮಾರ್ಗಗಳಲ್ಲಿ ನಡೆಯುವಂತೆ, ನಿತ್ಯ ರಾಜ್ಯಕ್ಕಾಗಿ ಹಂಬಲಿಸುವಂತೆ, ದಿನನಿತ್ಯವೂ ಸ್ವಾಮಿ ಆತ್ಮಿಕವಾಗಿ ಬೆಳೆಯಲು, ಅಭಿವೃದ್ಧಿ ಹೊಂದಲು ಸ್ವಾಮಿ ಕಾರ್ಯ ಮಾಡು. ಅದಕ್ಕಾಗಿ ಎಡೆಬಿಡದೆ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ನೀನು ಪರಾಮರ್ಶು. ಪ್ರತಿಯೊಂದು ಕುಟುಂಬದ ನಾಯಕ ನೀನಾಗಿರು. ಲೋಕದ ಕಟ್ಟ ಕಡೆಗೆ ಸತ್ಯದ ಸುವಾರ್ತೆಯು ಸಾರಲ್ಪಡಲಿ. ಈ ಭೂಮಿ ಮೇಲೆ ನಡೆಯುತ್ತಿರುವಂತ ಎಲ್ಲಾ ಕಾರ್ಯಗಳನ್ನ ನೀನು ಬಲ್ಲಂತ ದೇವರಾಗಿದ್ದಿ ಸ್ವಾಮಿ. ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ನಡೆಯುವಂತ ಎಲ್ಲಾ ರೀತಿಯಾದಂತ ಅಸಹ್ಯವಾದ ಪಾಪದ ಕಾರ್ಯಗಳನ್ನ ನೀನು ನೋಡುವಾಗ ಮನುಷ್ಯರನ್ನ ಸೃಷ್ಟಿಸಿದಕ್ಕಾಗಿ ಸ್ವಾಮಿ ನೀನು ನೊಂದುಕೊಳ್ಳುವಂತವನಾಗಿದ್ದಿ ಸ್ವಾಮಿ. ಆದರೂ ನೀನು ಮನಮರುಗುವಂತ ದೇವರಾಗಿರುವುದರಿಂದ ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಕೋಪವನ್ನ ತೋರಿಸದೆ ಇನ್ನೂ ಎಲ್ಲರನ್ನ ಸಹಿಸಿಕೊಂಡು ನಿರ್ವಹಿಸುತ್ತಿರುವಾಗ ನಿನ್ನ ಮಕ್ಕಳಾದ ನಾವು ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿನ್ನ ಅನೋನ್ಯತೆಯಲ್ಲಿ ಸ್ಥಿತಿಗೆ ಬಂದು ನೀನು ನಮ್ಮಿಂದ ಬಯಸುವಂತ ಆತ್ಮಿಕವಾದಂತ ಜೀವಿತದಲ್ಲಿ ಸ್ವಾಮಿ ಇತರರ ಆತ್ಮಿಕವಾದ ಬಲಕ್ಕಾಗಿ ಹಂಬಲಿಸಿ ಪ್ರಾರ್ಥಿಸಿ ಈ ಲೋಕದ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ನಿನ್ನ ಸತ್ಯವನ್ನು ತಿಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಉಪಯೋಗಿಸುವಂತ ಕೃಪೆ ತೋರು. ಪರಿಶುದ್ಧವಾದ ನಿನ್ನ ವಾಕ್ಯಗಳು ನಮ್ಮನ್ನ ಪ್ರೇರೇಪಿಸುವಂತೆ ಕೃಪೆ ತೋರು. ಆತ್ಮನ ವರಗಳಿಂದ ತುಂಬಿಸು. ದಿನನಿತ್ಯವೂ ಸ್ವಾಮಿ ಎಡೆಬಿಡದೆ ಪ್ರಾರ್ಥಿಸುವಾಗ ನಿನ್ನ ವಿಶೇಷವಾದ ಆತ್ಮನ ಬಲವನ್ನು ಹೊಂದಿದವರಾಗಿ ನಿನ್ನ ಚಿತ್ತವನ್ನ ನೆರವೇರಿಸಲು ಧೈರ್ಯದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ಮುಂದೆ ಹೋಗುವಂತೆ ನಮ್ಮನ್ನ ಚೈತನ್ಯ ಪಡಿಸು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನನ್ನನ್ನು, ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಷ್ಟಪಡಿಸ್ತೇನೆ. ನನಗಾಗಿ ಬಲವನ್ನ, ಶಕ್ತಿಯನ್ನ, ಚೈತನ್ಯವನ್ನ, ಆರೋಗ್ಯವನ್ನ, ಕ್ಷೇಮನ, ಸ್ವಸ್ಥತೆಯನ್ನು ಅನುಗ್ರಹಿಸಿ ಸಮಾಧಾನವನ್ನು ದಯಪಾಲಿಸಿ ನೆಮ್ಮದಿಯಿಂದ ನೀತಿಯ ಹೆಜ್ಜೆಯನ್ನಿಡುವಂತೆ, ನೀತಿಯ ಸೇವೆಯನ್ನು ಮಾಡುವಂತೆ, ನಿತ್ಯ ರಾಜ್ಯವನ್ನು ಸಿದ್ಧಿಗೆ ತರಲು ಜಯಶಾಲಿಗಳಾಗುವಂತೆ ಈ ಕೂಟದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ನೀನು ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮಕ್ಕಳಾದ ನಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಕೃಪಾ ಸನ್ನಿಧಾನದಲ್ಲಿ ಬಂದು ಎಡಬಿಡದೆ ಪ್ರಾರ್ಥಿಸುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಿದ್ದಕ್ಕಾಗಿ ಕರ್ತನ ಆತ್ಮನಿಗೆ ನಾವೆಲ್ಲರೂ ವಿಧೇಯರಾಗಿ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದದಕ್ಕಾಗಿ ನಮ್ಮೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ದೇವರು ತನ್ನ ಆತ್ಮನಿಂದ ನಮ್ಮನ್ನ ಅಭಿಷೇಕಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಮತ್ತು ಅದಕ್ಕಾಗಿ ನಾವು ನಡೆದು ಬರುವಂತೆ ದೇವರು ನಮಗೆ ಎಲ್ಲಾ ಸಹಾಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ತಿಳಿಸುವಂತನಾಗಿದ್ದೇನೆ. ದೇವರ ನಮ್ಮನ್ನು ಆಶೀರ್ವಾದ ಮಾಡಲಿ. Thank you, Pastor. Good morning, everybody. Thank you very much. Nice message. ಒಳ್ಳೆದಾಗ್ಲಿ. ದೇವರು ನಮ್ಮನ್ನು ನಡೆಸಲಿ, ದಿನನಿತ್ಯ ನಮ್ಮನ್ನು ಉಪಯೋಗಿಸ್ಕೊಳ್ಳಲಿ. ಅವ್ರಿಗೆ ಏನಾಗಿತ್ತು? ನಾಗಪ್ಪ ಅವ್ರಿಗೆ ಏನಾಗಿತ್ತು? ಏಜ್ ಆಗಿತ್ತು ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಗುಣ ಹೊಂದಿದ್ರು. ಅವ್ರ ಈ ವರ್ಷ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಆಲಯದಲ್ಲೆಲ್ಲ ಇದ್ಕೊಂಡು ಕ್ರಿಸ್ಮಸ್ ಅಲ್ಲಿ, ಹೊಸ ವರ್ಷದಲ್ಲಿ ಸಂತೋಷವಾಗಿದ್ರು. ಗುಣ ಆಗಿತ್ತು. ಅದು ಯಾರೋ ಅವ್ರಿಗೆ ನಾಟಿ ಔಷಧಿ ತಂದು ಕೊಟ್ಬಿಟ್ಟಿದ್ದಾರೆ. ಬರೀ ಒಂದು ಸಾರಿ ಆ ಔಷಧಿ ಕುಡ್ದಿದ್ದಾನೆ. ಅದಾದ್ಮೇಲೆ ಎಲ್ಲ ರಿವರ್ಸ್ ಆಗ್ಬಿಟ್ಟಿದೆ. ಒಂದೇ ವಾರದಲ್ಲಿ ರಿಯಾಕ್ಷನ್ ಆಗಿ ಹೋಗ್ಬಿಟ್ರು. ಅವರು ಹೊಸ ವರ್ಷದಲ್ಲಿ ನಮ್ ಜೊತೆಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮನೆಗೆ ಬಂದಿದ್ದಾರೆ. ಪ್ರತಿ ಸಂಪರ್ಕದಲ್ಲಿ ಅವರು ಮೊದಲು ಬಂದು ಕೂತ್ಕೊಂಡು ಸಂತೋಷವಾಗಿ ಮೊದಲು ಹೆಂಗಿದ್ರು ಅದೇ ರೀತಿ ಚೆನ್ನಾಗಿ ಆರಾಧನೆ ಮಾಡ್ತಿದ್ರು. ನಾವೆಲ್ಲ ಅಂದ್ಕೊಂಡ್ವಿ ಸಂಪೂರ್ಣವಾಗಿ ಅವ್ರು ವಾಸಿ ಆಗಿದೆ, ಇನ್ನೇನ್ ಭಯ ಇಲ್ಲ ಅಂತ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ಹೋಗಿ ಯಾರ್ದೋ ಮಾತು ಕೇಳಿ ಯಾವ್ದೋ ನಾಟಿ ಔಷಧಿ ತಂದು ಕೊಟ್ರಂತೆ ಯಾರು ಹಳ್ಳಿಯಿಂದ. ಒಂದೇ ಒಂದ್ಸಾರಿ ಅವ್ರು ತಕೊಂಡ್ರದು. ಮರ್ನೆಗಂದ್ರೆ ಅವ್ರ ನೆಲನೇ ಬಿಡ್ತಾರೆ. ಒಂದು ವಾರದಲ್ಲಿ ಹೋಗಿಬಿಟ್ರು. ಸೊ ಸೈತಾನ ಈಗ ಮಾಡ್ತಾನೆ. ದೇವ್ರು ಗುಣಪಡಿಸಿದ್ರು ಕೂಡ ಕೆಲವು ಸಾರಿ ಬಲಹೀನತೆಗಳನ್ನ ಹಿಡ್ಕೊಂಡು ದೇವ್ರ ಮೇಲೆ ಅಪನಂಬಿಕಸ್ಥರಾಗಿ ಬೇರೆಯವ್ರ ಮಾತು ಬೆಲೆ ಕೊಟ್ಟಾಗ ಈ ರೀತಿ ಜೀವಗಳನ್ನ ತೆರಬೇಕಾಗ್ತದೆ. ಅನಾವಶ್ಯಕವಾಗಿ ಅವರು ತಮ್ಮ ಜೀವ ಕೊಟ್ಟರು. ಸಂಪೂರ್ಣವಾಗಿ ವಾಸಿ ಆಗಿದ್ರು. ಧೈರ್ಯವಾಗಿ ಇದ್ದಿದ್ರೆ ಏನು ಆಗ್ತಿತ್ತು. ಬಟ್ ಅವ್ರ ಸತ್ತೋದ್ರೆ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು. ಬಹಳ ನೋವಾಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರು ಸಂತೋಷವಾಗಿದ್ದೆ ನಾನು ಅವ್ರ ವಿಷಯದಲ್ಲಿ. ಅವ್ರ ಆಸ್ಪತ್ರೆಯಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡಿದಾಗ ನಾನು ಇನ್ನೊಂದು ವಾರದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರೆ, ಒಂದು ವಾರ ಡಿಸ್ಚಾರ್ಜ್ ಆದ್ಮೇಲೆ ಬಂದು ನಮ್ ಜೊತೆಗೆ 3 ತಿಂಗಳು 4 ತಿಂಗಳು ಬಹಳ ಆರೋಗ್ಯವಂತರಾದ್ರು. ಓಡಾಡೋದು, ಊಟ ಮಾಡೋದು, ಸಂತೋಷ ಪಡೋದು, ಕ್ರಿಸ್ಮಸ್ ಹಬ್ಬದಲ್ಲಿ ಜೊತೆಗೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಏನಾಯ್ತು ಏನೋ ಸಡನ್ ಆಗಿ ಇರ್ಲಿ, ಪ್ರಾರ್ಥನೆ ಮಾಡೋಣ ಇಂತಹ ಪರಿಸ್ಥಿತಿಗಳಿಗೆ. Yes, Pastor. Thank you. Okay, thank you. ದೇವರು ಒಳ್ಳೆಯದು ಮಾಡಿ. Yeah, Pastor.